ಜಗದಾದಿ ಜಗದ್ಗುರು ಜಗದ್ರಕ್ಷಕ ಪಾವನ ಮೂರ್ತಿ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಯತಿಗಳ ಶ್ರೀಕಮಲಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿಷ್ಠುರವಾದಿಗಳು ನುಡಿದಂತೆ ನಡೆದ ದೇವರು ಬಸವಾನಂದರ ಶ್ರೀಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ತಮ್ಮೆಲ್ಲರಿಗೂ ವಂದಿಸುತ್ತಾರೆ. ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ಮುಮುಕ್ಷಗಳಿಗೆ ಸುಂದರವಾದ ಗ್ರಂಥವಾದಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಅಂತ್ಯಕ್ಕೆ ಕಾರಣಿ ಪುರುಷರಾದ ಪ್ರಶವನ ಅನುಸಾರಿಗಳಾದ ನಿಜಗುಣ ಮಹಾಸ್ವಾಮಿಗಳ ಶ್ರೀಚರಣಕ್ಕೂ ಅನಂತ ದೀಪ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಗ್ರಂಥದಲ್ಲಿ ಪ್ರವೇಶವಾಗುವ ಮುಂಚಿತವಾಗಿ ನಿನ್ನೆಯ ವಿಷಯವನ್ನ ಸಿಂಹಾವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಯಾವ ನಿಜಗುಣರು ಶಂಭುಲಿಂಗನ ಬೆಟ್ಟಕ್ಕೆ ಪುನಃ ಆಗಮಿಸಿ ಎಲ್ಲ ಭಕ್ತ ವೃಂದಕ್ಕೂ ಮಹಾಂತಪ್ಪನಿಗೂ ಸರ್ವರಿಗೂ ದರ್ಶನ ಭಾಗ್ಯವನ್ನು ಕೊಟ್ಟು ನಂತರ ತಮ್ಮ ಅಪೂರ್ಣವಾದ ಗ್ರಂಥವನ್ನ ಪೂರ್ಣ ಮಾಡುವ ಸಂಕಲ್ಪವನ್ನು ಮಾಡಿಕೊಂಡು ವಿವೇಕ ಚಿಂತಾಮಣಿ ಎನ್ನುವಂತ ಗ್ರಂಥವನ್ನ ಪ್ರಾರಂಭ ಮಾಡಿ 1ನೆಯ ಪ್ರಕರಣ 2ನೆಯ ಪ್ರಕರಣ ಹೀಗೆ 10 ಪ್ರಕರಣಗಳ ವಿಷಯವನ್ನ ಗ್ರಂಥ ರಚನೆಗಾಗಿ ತಮ್ಮ ಸಮಯವನ್ನ ಮೀಸಲಿಟ್ಟರು ಆ ಮಹಾತ್ಮರು. ಹಾಗೆ ಪ್ರಕರಣ ವಿಷಯಗಳನ್ನ ಜ್ಞಾಪಕ ಮಾಡಿಕೊಂಡು ಅದಕ್ಕೆ ತಕ್ಕಂತ ಒಂದು ಕಂದ ಪದ್ಯವನ್ನ ರಚಿಸಿ ಅನಂತರ ಆಗಮ ಭೇದಗಳು ಆಗಮ ಅವತರಣ ಆಗಮಗಳ ಸಂಖ್ಯೆ ಶೈವ ಸಿದ್ಧಾಂತ ಶುದ್ಧ ಶೈವ ಸಿದ್ಧಾಂತ ಇತ್ಯಾದಿ ವಿಷಯಗಳನ್ನ ವಿರಳವಾಗಿ ಹೇಳುತ್ತಾ ಸಾಗಿತು ಆ ವಿವೇಕ ಚಿಂತಾಮಣಿ ಎನ್ನುವಂಥ. ಅವುಗಳಲ್ಲಿ 4 ಭಾಗಗಳನ್ನು ಮಾಡಿ 1ನೇದು ಕ್ರಿಯಾಪಾದ, ಚರ್ಯಪಾದ, ಯೋಗಪಾದ ಮತ್ತು ಜ್ಞಾನಪಾದ. ಇವುಗಳೆಲ್ಲವ ಪರಿಚಯವನ್ನ ಮಾಡಿಕೊಂಡು ಹೋಗುವುದರೊಳಗಾಗಿ ದೀರ್ಘವಾಗಿ ಬೆಳೆದಿತ್ತು ಶಿವ ಸಿದ್ಧಾಂತ ತತ್ವಕಥನ. ನಾನು ನಿನ್ನೆನೆ ವಿಚಾರ ಮಾಡಿ ಶಿವನ ಸಿದ್ಧಾಂತ ಅದು ಹೇಗೆ ಇದೆ ಅನ್ನುವುದನ್ನ ನೋಡಬೇಕು ಅನ್ನುವವರು
ವಿವೇಕ ಚಿಂತಾಮಣಿ ಗ್ರಂಥದ 2ನೆಯ ಪ್ರಕರಣವನ್ನು ನೋಡುವ. ಅಲ್ಲಿ ಅವರ ವಿದ್ವತ್ವ ಮತ್ತು ಅವರ ಸತ್ಯ ಸಿದ್ಧಾಂತ ಎಲ್ಲರ ಗಮನಕ್ಕೆ ಬರುತ್ತದೆ. ಆ ಕಾರಣ ಅವರು ಸ್ವಕಪೋಕಲ್ಪಿತಮಲ್ಲದ ಶಾಸ್ತ್ರ ವಿಷಯಗಳನ್ನ ಶಾಸ್ತ್ರೀಯವಾದ ರೀತಿಯಲ್ಲಿ ಪ್ರತಿಪಾದಿಸುವ ಆ ಕೆಲಸ ಬಹಳ ಶ್ರಮದಿಂದ ಕೂಡಿತ್ತು. ಮಾತನಾಡಬಹುದು, ಬಹಳ ಸರಳ. ಮಾತನಾಡಿದ್ದನ್ನು ಗ್ರಂಥ ರೂಪದಲ್ಲಿ ಹಿಡಿದು ಗ್ರಂಥ ರಚನೆಯನ್ನು ಮಾಡುವುದು ಬಹಳ ಕಷ್ಟ. ಅದನ್ನು ಮಾಡಬಹುದು, ಇಲ್ಲಂತಲ್ಲ. ಗ್ರಂಥದಲ್ಲಿ ಏನು ನಾನು ಹೇಳಿದ್ದೇನೆ ಅದರಂತೆ ನಾವು ನಡೆಯುವುದು ಇನ್ನೂ ಕಷ್ಟ. ಎಷ್ಟು ಮಂದಿ ಗ್ರಂಥ ಬರೋದಲ್ಲ. ನಾನು ನಿನ್ನೆ ಮೊನ್ನೆ ಹೇಳಿನಿ, ಪಂಡಿತರು ಎಷ್ಟೋ ಗ್ರಂಥಗಳನ್ನ ಬರೆದಿರ್ತಾರೆ. ಗ್ರಂಥದಲ್ಲಿ ಇರುವಂತ ತಾನೇ ಬರೆದಂತ ಗ್ರಂಥದಲ್ಲಿ ತಾನೇ ಹೇಳುವಂತ ವಚನದಲ್ಲಿ ತಾನೇ ಹೇಳುವಂತ ಉಪದೇಶದಲ್ಲಿ ತನಗೆ ವಿಶ್ವಾಸ ಇಲ್ಲಂದಾಗ ಆ ಗ್ರಂಥಗಳನ್ನ ಎಷ್ಟು ಬರೆದರೂ ಪ್ರಯೋಜನವಿಲ್ಲ. ಏನು ಪ್ರಯೋಜನ? ಗಿಳಿ ಓದಿ ಮಲವ ತಿಂದಂತೆ ಅಂತ ಬರೆದ್ರು. ನಿಜ ಇಡೀ ಮಂದಿ ಭವಿಷ್ಯವನ್ನ ಬಹಳ ಚಂದ ಹೇಳ್ತದ. ಏ ರಾಮ ಅಂದಾಗ ಆ ಪಂಜರದ ಒಂದು ಬಾಗಿಲನ್ನ ತೆರೆದಾಗ ಒಂದು ಗಿಳಿ ಹೊರಗೆ ಬರ್ತದ. 10-20 ಪುಸ್ತಕಗಳನ್ನು ಇಟ್ಟಂತ ಒಂದು ಗುಂಪಲ್ಲಿ ಬಂದು ಎಲ್ಲವನ್ನ ಕಿತ್ತಿ ಒಂದನ್ನ ಆ ಗಿಳಿಯ ಸಾಕಿದವನ ಕೈಯಲ್ಲಿ ಕೊಟ್ಟು ಹೋಗ್ತದೆ. ಪಂಚಾಂಗ ಹೇಳವನ ಕೈಯಲ್ಲಿ ಅವನು ಹೇಳ್ತಾನೆ, ನಿಮ್ಮ ಮನೆದೇವರು ಹನುಮಂತ, ಮನೆದೇವರು ರಾಮ, ಮನೆದೇವರು ಲಕ್ಷ್ಮಿ ಅಂತ ಮೊದಲು ಹೇಳಿ ನಿನಗೆ ಏನೇನು ದೋಷ ಅದ, ಏನೇನು ಲಾಭ ಅದ, ನಷ್ಟ ಅದ ಅಂತ ಎಲ್ಲವನ್ನ ಹೇಳ್ತಾರೆ. ಯಾರು ಹೇಳ್ತಾರ? ಪಂಚಾಂಗ ಹೇಳವನ್ ಹೇಳ್ತಾನೆ. ಪಂಚಾಂಗ ಸ್ವತಃ ಹೇಳ್ತಾನೇನು? ಗಿಳಿ ಯಾವುದನ್ನ ಹೇಳುವಂತ ಕೈಯಲ್ಲಿ ಕೊಟ್ಟದ ಅದನ್ನೇ ಹೇಳ್ತಾನೆ. ಅದು ಕೈಯಲ್ಲಿ ಕೊಟ್ಟು ಮರಳಿ ಎಲ್ಲಿಗೆ ಹೋಗುತ್ತದೆ ಅಂದ್ರೆ ಮತ್ತೆ ಆ ಪಂಜರದಲ್ಲಿ ಹೋಗ್ತದೆ. ಹೋದ ಮೇಲೆ ಬರುವಾಗ ತಾನೇನು ಬಿಟ್ಟು ಬಂದಿತ್ತು ಮಲ, ಆ ಮಲವನ್ನೇ ಅದು ತಿಂತನ್ನು. ಯಾಕೆ ಹೇಳ್ತಾರೆ ಈ ಮಾತು ಅಂತ, ಗಿಳಿ ಓದಿ ಮಲವ ತಿಂದಂತೆ. ನಾವು ಕೂಡ ಜಗತ್ತಿನಲ್ಲಿ ಬಹಳ ದೊಡ್ಡವರಾಗಿ ಏನೇನೋ ಹೇಳ್ತೀವಿ. ಹೇಳೋದು ಬಿಟ್ಟು ವೇದಿಕೆಯಿಂದ ಎದ್ದ ತಕ್ಷಣ ಶುರುವಾಗ್ತದ ನಮ್ಮ ಮೊದಲಿನ ವೃತ್ತಿಗಳು, ಮೊದಲಿನ ಗುಣಗಳು ಹೇಳ್ತಾವು, ಪೂರ್ವದ ಗುಣ. ಅವು ಹೇಳಕ್ಕಾಗ ಮರ್ತಂಗಾಗ್ತದ. ಮುಗಿದ ಮೇಲೆ ಮತ್ತೆ ಅದೇ ವೃತ್ತಿಯನ್ನ ಮಾಡಿದರೆ ಅದರಿಂದ ಏನು ಪ್ರಯೋಜನ? ಹಾಗಾಗಿ ನಿಜಗುಣರು ಗ್ರಂಥವನ್ನ ರಚನೆ ಮಾಡುವಾಗ ಮೊದಲು ತೂಕವನ್ನು ಮಾಡ್ತಿದ್ರು. ಶಬ್ದವನ್ನು ಆಯ್ಕೆ ಮಾಡಿ ಆ ಶಬ್ದದ ತೂಕವನ್ನು ಮಾಡ. ನಾವೆಲ್ಲರೂ ಬಂಗಾರದ ತೂಕವನ್ನು ಮಾಡೋದು ನೋಡಿವಿ, ವಜ್ರ ಆಭರಣ ತೂಕವನ್ನು ನೋಡಿವಿ, ಕಬ್ಬಿಣ ತೂಕವನ್ನು ನೋಡಿವಿ, ದವಸ ಧಾನ್ಯ ಎಲ್ಲವನ್ನ ತೂಕ ಮಾಡಿದ್ದು ನಾವು ನೋಡುವಿಲ್ಲಂತಲ್ಲ. ಆದರೆ ಜ್ಞಾನಿಗಳು ಶಬ್ದವನ್ನ ತೂಕ ಮಾಡಿದ್ರು. ಆ ಶಬ್ದದ ಅರ್ಥ ಏನಾಗ್ತದಂತ ಅನುಭವದಿಂದ ತೂಗಿ ಎಳೆದು ಆ ಒಂದು ಶಬ್ದವನ್ನು ಹಾಕಿ ಈಗ ಹೇಳ್ತೀವಲ್ಲ ನಾವು ಹೇಳ್ತೀವಿ, ಶ್ರೋತ್ರಿಯ ಬ್ರಹ್ಮನಿಷ್ಠನಿಗೆ ಸದ್ಗುರು ಅನ್ಬೇಕಂತ ಎಲ್ಲರೂ ಹೇಳ್ತೀವಿ. ತೂಕ ಎಷ್ಟು ಮಂದಿ ಮಾಡೀವಿ?
ತೂಕ ಮಾಡೋದಲ್ಲಿ. ಅಂದ್ರೆ ಯಾರಿಗೆ ನಾವು ಬ್ರಹ್ಮನಿಷ್ಠ ಅಂತ ಕರಿಬೇಕು, ಯಾರಿಗೆ ಶ್ರೋತ್ರಿಯ ಅಂತ ಅನ್ನಬೇಕು ಅನ್ನುವುದನ್ನ ನಾವು 1000 ಸಲ ನಾವು ಹೇಳಿವಿ, 1000 ಸಲ ನೀವು ಕೇಳಿರಿ. 1000 ಸಲ ಕೇಳಿದವರು ನೀವು ತೂಕ ಮಾಡಲಿಲ್ಲ, 1000 ಸಲ ಹೇಳುವಂತ ನಾನು ತೂಕ ಮಾಡಿಲ್ಲ. ಅಂದ್ರೇನ್ ಅರ್ಥ ಆಯ್ತು? ನಾವೆಲ್ಲರೂ ಕೂಡಿ, ನಾವು ನೀವೆಲ್ಲರೂ ಸೇರಿ, ಬೆಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಎಲ್ಲಿರೋ ಸರ್ವಜ್ಞ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಯಾಕೆ ನಮ್ಗೆ ಅನ್ವಯ ಆಗ್ತದ? ನಮಗೆ ಯಾಕೆ ಅನ್ವಯ ಆಗ್ತದ ಅಂದ್ರೆ ಆ ಶಬ್ದವನ್ನ ತೂಕ ಮಾಡ್ತೀವಲ್ಲ ನಾವು. ನಾನು ತೂಕ ಮಾಡಕ್ ಹೋಗಿಲ್ಲ, ನೀವು ತೂಕ ಮಾಡಲಿಲ್ಲ. ಕೇಳದ ನೀವು ಬಿಟ್ಟಿಲ್ಲ, ಕೇಳದ ನಾನು ಬಿಟ್ಟಿಲ್ಲ. ಇದಕ್ಕೇನಂದ? ಇಂಥ ಸಂದರ್ಭಗಳನ್ನ ನೋಡಿ ತೂಕ ಮಾಡಿನೇ ಸರ್ವಜ್ಞ ಆ ಮಾತನ್ನ ಹೇಳ. ಸುಮ್ಮನೆ ಹೇಳಕ್ ಅವ್ರಿಗೆ ಏನ್ ನಿಂತದೆ? ಆ ರೀತಿ ಜಗತ್ತಿನ ಸ್ವಕಲ್ಪಿತವಾಗಿ ವಿಚಾರಗಳನ್ನ ಗ್ರಂಥಗಳಲ್ಲಿ ಸೇರಿಸುವ ಮುಂಚಿತವಾಗಿ ಅದು ಸಿದ್ಧಾಂತ ತತ್ವಕ್ಕ ಸರಿಯಾಗಿರುವಂತ ವಿಚಾರ ಶಬ್ದಗಳನ್ನ ತೂಕವನ್ನ ಮಾಡಿ ಆ ಗ್ರಂಥದಲ್ಲಿ ಹಾಕಬೇಕಾದ್ರೆ ಬಹಳಷ್ಟು ಸಮಯ ಹಿಡಿತು. 1 ದಿನ ಅಲ್ಲ, 2 ದಿನ ಅಲ್ಲ, ಎಷ್ಟೋ ವರ್ಷಗಳು ಕೂಡ ಹಿಡಿದು. ಈ ರೀತಿ ಅದಕ್ಕಾಗಿ ನಿಜಗುಣರು ಇದು ತತ್ವ ಸಿದ್ಧಾಂತ ಒಂದು ತೂಕದ್ದಾಗಬೇಕು, ಇದು ಬೆಲೆ ಉಳ್ಳದ್ದಾಗಬೇಕು ಅನ್ನುವ ವಿಚಾರದಿಂದ ಹಲವು ರಾಶಿಯಾಗಿರುವ ಹಲವು ಗ್ರಂಥಗಳನ್ನು ತೆಗೆದು 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 ಅಭ್ಯಾಸವನ್ನು ಮಾಡಿ ನೋಡಿದರು. ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಈ ಗ್ರಂಥ ಹೀಗಿದೆ ಎಲ್ಲವನ್ನ ನೋಡಿ ಇವೆಲ್ಲ ಅವರು ಗ್ರಂಥವನ್ನ ನೋಡುವುದರಲ್ಲಿಯೇ ಲೀನವಾಗಿ ಹಗಲೆಲ್ಲ ಗ್ರಂಥವನ್ನ ನೋಡೋರವರು, ರಾತ್ರಿ ಎಲ್ಲ ಬರೆಯುವರು. ಹೀಗೆ ಆ ವಿವೇಕ ಚಿಂತಾಮಣಿಯ 2 ಪ್ರಕರಣಗಳು ಮುಗಿಯುವುದರೊಳಗಾಗಿ ಬಹಳ ಸಮಯ ಹೋಗಿತ್ತು. ಅಷ್ಟೇ ಅಲ್ಲದೆ ಅವರು ಬರೆದ ವಿವೇಕ ಚಿಂತಾಮಣಿಯ ವಿಚಾರಗಳನ್ನ ಮಹಾಂತ ಸ್ವಾಮಿ ಆಗಾಗ ಆ ನಿಜಗುಣರ ಎದುರಿಗೆ ನಿಜಗುಣರು ಬರೆದಂತ ಗ್ರಂಥದ ವಿಷಯಗಳನ್ನು ಓದ್ತಾ ಇದ್ದವು. ಅವಾಗಲೇ ಕಣ್ಣು ಮುಚ್ಚಿಕೊಂಡು ಅದನ್ನು ಆಲಿಸುತ್ತಿದ್ದರು ನಿಜಗುಣರು. ಮಹಾಂತಪ್ಪ ಓದೋದನ್ನ ಕಣ್ಣು ಮುಚ್ಚಿಕೊಂಡು, ಅರ್ಥ ಏನಂದ್ರೆ ಮನಸ್ಸು ಏಕಾಂತವನ್ನ ಮಾಡಿಕೊಂಡು ಕೇಳ್ತದೆ. ಕಾರಣ ಆ ನಿಜಗುಣರು ಹಾಕಿದಂತ ಕೆಲವು ಶಬ್ದಗಳನ್ನ ಅಲ್ಲೊಂದು ಇಲ್ಲೊಂದು ಬದಲಾವಣೆಯನ್ನು ಮಾಡಲು ಕೂಡ ಹೇಳ್ತಿದ್ರು. ನೋಡು, ಆ ಶಬ್ದವನ್ನ ಬದಲಾವಣೆ ಮಾಡು, ಈ ಶಬ್ದ ಹಾಕು ಅಂತ ಹೇಳಿ ಅಂದವಾಗಿ ಅನಂತ ಓಲೆಯ ಗರಿಯ ಮೇಲೆ ಬರೆಯಬಲ್ಲ 2 ಪ್ರತಿಕಾರರನ್ನ ಮಹಾಂತ ಸ್ವಾಮಿಗಳು ಆ ಕೆಲಸಕ್ಕಾಗಿಯೇ ನೇಮಕ ಮಾಡಿದ್ರು. ನಿಜ ಬರೆದು ಇಡೋರು. ಅದನ್ನ ಪ್ರತಿ ಮಾಡೋಕ್ಕೋಸ್ಕರವಾಗಿ ನಾವು ರಪ್ಪಂತೀವಲ್ಲ, ನಾವೆಲ್ಲ ಗುರುಗಳು ಹೇಳುವಾಗ ಈ ಟೋಕಿ ಸಾಬ್ರು ಹೆಂಗ್ ಬರ್ಕಂತಾರ ಅದನ್ನ ಬರ್ಕಂತಿದ್ವಿ ಮೊದಲು. ಆ ಶಾಸ್ತ್ರ ಹೇಳುವಾಗ ಸಂಕ್ಷಿಪ್ತ ಟಿಪ್ಪಣಿ ಮಾಡ್ತಿದ್ವಿ. ಆಮೇಲೆ ಸಮಯ ಸಿಕ್ಕಾಗ ಅದರ ತಾತ್ಪರ್ಯವನ್ನ ತಲೆಯಲ್ಲಿ ಕೇಳಿದ್ದನ್ನು ಇಟ್ಟುಕೊಂಡು ಈ ಕಾರಣಕ್ಕಾಗಿ ಈ ಶಬ್ದವನ್ನ ಗುರುಗಳು ಹೇಳಿದ್ರು ಅಂತ ಅದರ ತಾತ್ಪರ್ಯ ಇರುತ್ತೆ. ನಾನು ಅನುಭವ ಸಾರ ಬರೆದಿನಿ, ಪರಮಾನುಭವ ಅರ್ಧ ಬರೆದಿನಿ,
ಪಾರಮಾರ್ಥಿಕತೆ ಒಂದ್ 2 ಗತಿ ಬರ್ತಿರ್ಬೇಕು. ಅವು ಎಲ್ಲಾವ ನೋಡ್ಬೇಕು. ಒಂದಂತೂ ಬೆಂಡೆ ಗಂಬಳೆಲ್ಲ ಆದ ಗೊತ್ತದ ನನಗ. ಈ ರೀತಿಯಾಗಿ 2 ಆಶ್ವಾಸಗಳಿಗೆ ಬಂದು ನಿಂತಾಗ ಒಂದು ದಿನ ಮಹಾಂತ ಸ್ವಾಮಿ ನಿಜಗುಣರೇ ಸ್ವಲ್ಪ ದಿನ ಈ ಕೆಲಸವನ್ನೇ ನಿಲ್ಲಿಸಿ, ಸ್ವಲ್ಪ ದಿನ ನಿಲ್ಲಿಸಿ. ಯಾಕಂದ್ರೆ ನೀವು ವಿಶ್ರಾಂತಿ ವಿರಾಮ ಬೇಕಲ್ಲ ಮನುಷ್ಯನಿಗೆ, ಅವರು ಮನುಷ್ಯರಿಗೆ. ಅದಕ್ಕ ಶಿಷ್ಯ ಹೇಳಿದ, ಅಪ್ಪ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದಿ ಗುರುಗಳೇ, ಅನಂತರ ಮತ್ತೆ ಇದನ್ನ ಮುಂದುವರಿಸಬಹುದಲ್ಲ ಅಂತ ಹೇಳಿದಾಗ, ನಿಜ ನೀನು ಹೇಳಿದ್ದು ಒಂದು ಅರ್ಥದಲ್ಲಿ ಒಳ್ಳೆಯದೇ. ನಾನೇನು ಇದನ್ನು ಹೀಗೆಯೇ ಮುಂದುವರಿಸಬಲ್ಲೆ, ನೀನು ಹೆಂಗೆ ಹೇಳ್ತೀಯ ಅಂತ ಗೊತ್ತಿಲ್ಲ. ಆದರೆ ನೀನು ಹೇಳಿದಂತೆ ಮಧ್ಯದಲ್ಲಿ ಸ್ವಲ್ಪ ಬದಲಾವಣೆ ಇರ್ಬೇಕು ಮನುಷ್ಯನಿಗೆ, ಬದಲಾವಣೆ ಅನ್ನೋದು ಅಂತ ಹೇಳಿದವರೇ. ವಿಶ್ರಾಂತಿ ಎಂದರೆ ಹೇಳ್ತಾರೆ, ಏನ್ ಅರ್ಥ ಮಾಡಿದಮ್ಮ ಅಂತಪ್ಪ, ವಿಶ್ರಾಂತಿ ತಗೋರಿ ವಿಶ್ರಾಂತಿ ತಗೋರಿ. ವಿಶ್ರಾಂತಿ ಅಂದ್ರೆ ಏನು ಅಂದರೆ, ವಿಶ್ರಾಂತಿ ಎಂದರೆ ಮಾಡುವ ಕೆಲಸದಲ್ಲಿ ಬದಲಾವಣೆ ಅಲ್ಲವೇ. ಏನಾನೊಂದು ಮಾಡ್ಬೇಕಲ್ಲ, ಸುಮ್ಮನೆ ಕುಂತ್ರು ಏನಾದ್ರೂ ಮಾಡ್ತೀವಿ ನಾವು. 2 ಪ್ರಕಾರ ಮಾಡೋದು. ಒಂದು ಶರೀರದಿಂದ ವಾಣಿಯಿಂದ ಮಾಡುವುದು ಒಂದು ಪ್ರಕಾರ. ನಾವು ಎಲ್ಲೇನ ಕುರಿತು ಮಾತಾಡುವಾಗ ಅವ್ರೇನೋ ಕಾರ್ಯ ನಡೆದಂಗಿಲ್ಲ, ಮಾತಾಡುವಾಗ ಒಂದ್ ಕೆಲಸ ನಡೆದು ಮಾತಾಡಕ್ಕೆ ಸುಮ್ಮನೆ. ಮತ್ತೆ ಶರೀರದಿಂದ ಏನಾದ್ರೂ ಕಾಯಕವನ್ನು ಮಾಡಿದ್ರು ಕಾಣ್ತದೆ. ಸ್ವಲ್ಪ ಪ್ರೇಮದವ್ರು ಹೇಳ್ತಿರ್ತಾರೆ, ಬಹಳ ಮಾತಾಡ್ಬಿಟ್ರಿ ಧನ್ಯವಾದ ಅಂತೇಳಿ ಹೇಳ್ತಾರೆ. ಈಗ ಬಹಳಷ್ಟು ಕುಂತಿದ್ವಿ ನಿಂತಿದ್ವಿ ತಿರುಗಾಡ್ತಿ ಸ್ವಲ್ಪ ವಿಶ್ರಾಂತಿ ಮಾತ್ರ ಅಂತೇಳಿ ಹೇಳ್ತಾರೆ. ಸಹಜವಾಗಿ ಎಲ್ಲರೂ ಹೇಳ್ತಕ್ಕಂಥ ಮಾತು. ಆದ್ರೆ ಆ 2 ಕೆಲಸವನ್ನು ಬಿಟ್ಟಿವಿ ಅಂತ ಹೇಳಿದ್ರು. ಮಾತಾಡೋದು ಬಿಡ್ತೀವಿ, ಕೆಲಸ ಮಾಡೋದು ಬಿಡ್ತೀವಿ, ಸುಮ್ನೆ ಆರಾಮ್ ಮನ್ಸಕ್ಕೆ ಮಕ್ಕಂದಿವಿ. ಅದೊಂದು ಕೆಲಸ ಅಲ್ಲ. ಮಾಡೋದು ಒಂದು ರೀತಿ ಕೆಲಸ ಆದ್ರೆ ಮಲಗೋದು ಒಂದು ಕೆಲಸನೇ. ವಿಶ್ರಾಂತಿ ಎಂಬುದು ಎಲ್ಲಿ ಅದು ಬಹಳ ಕಷ್ಟ ಅದ ಮಲಗೋದು. ಈ ಮಾತನ್ನ ಕೇಳಬೇಕಾಗಿದ್ರೆ ನಮ್ಮ ಶ್ರೀಮದ್ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ವೇದಿಕೆ ಮೇಲೆ ಹೇಳ್ಯಾರ. ಶಾಂತಾಶ್ರಮದಲ್ಲಿ ಎಲ್ಲರೂ ಕೇಳಿದ್ರು. ಮಾತಾಡುವುದು ಕೆಲಸ ಮಾಡೋದು ಬಹಳ ಸರಳ ತಮ್ಮ. ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ, ಮಲಗಿದಲ್ಲಿ 1 ತಿಂಗಳ ನೀವು ಮಲಗದಲ್ಲಿ ಮಲಗಿರಿ. ನಾನು ಮಲಗಿದಂಗೆ ಆಕ್ಸಿಡೆಂಟ್ ಆದಂಗೆ ಮಲಗಿದ್ರು. ಎಷ್ಟೋ ದಿನಗಳು ಒಂದೇ ಕಡೆ ಮಲಗಿದ್ರು. ಏನಪ್ಪಾ ಗುರುಗಳು ಆರಾಮ ಏನ್ ಮಲಗಿದಲ್ಲೇ ಮಲಗ್ಯಾರ, ಅವ್ರಿಗೇನ್ ಚಿಂತೆ ಅಂತ ಮಂದಿ ಅಂತಾರ. ನೀವು ಯಾರಾದ್ರೂ ಒಬ್ರು ಬರ್ರಿ, ಒಂದೇ ತಿಂಗಳ ನಾ ಮಲಗಿದಂಗೆ ನೀವು ಮಲಗರಿ, ತಿಂಗಳ 50,000 ರೂಪಾಯಿ ಕೊಡ್ತೀನಿ ನಿಮ್ಗಂತ. ತಿಂಗಳಿಗೆ 50,000 ಅದಲ್ಲ. ವಿಶ್ರಾಂತಿ ಯಾರಿಗೆ ಬೇಕಾಗಿದೆ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು. ಇವೆಲ್ಲ ಮನಸ್ಸಿನ ಶಾಂತಿಗಾಗಲ್ಲ ಮಾಡೋದು. ಮಲಗೋದು ಶಾಂತಿಗಾಗಿ, ಎದ್ದು ಕುಂದ್ರೋದು ಶಾಂತಿಗಾಗಿ, ಕಾಯಕ ಮಾಡೋದು ಶಾಂತಿಗಾಗಿ. ನಮ್ಮ ಮನಸ್ಸು ಅಶಾಂತಿಯಿಂದ ಕೂಡಿದ್ದು, ಮತ್ತೆ ಮಾತುಗಳು ಶಾಂತಿಯಾಗಿ ಶರೀರ ವಿಶ್ರಾಂತಿಯಾಗಿದ್ರೆ ಪ್ರಯೋಜನ ಇಲ್ಲ. ಮಹಾತ್ಮನ ಮನಸ್ಸು ಶಾಂತಿಯಾಗಿದ್ದು ನೋಡಿ, ಅದು ಶಾಂತಿ ಆದ್ರೆ ಅವೆಲ್ಲವೂ ಶಾಂತಿನೇ ಇರ್ತಾವ. ಯಾವುದೂ ಕಷ್ಟ ಇಲ್ಲ. ವಚನಗಳಿಗೂ ಬ್ಯಾಸರಿಲ್ಲ, ಅವರು ಮಾಡುವ ಕಾರ್ಯಕ್ಕೂ ಬ್ಯಾಸರಿಲ್ಲ. ಅದಕ್ಕೆ ನಿಜಗಳು ಕೇಳ್ತಾರ ಮಹಂತಪುರ, ವಿಶ್ರಾಂತಿ ಅಂದ್ರೆ ಏನಪ್ಪ, ಒಂದು ಬಿಡೋದು ಒಂದು ಮಾಡೋದಲ್ಲ ಅಂತ ಕೇಳ್ತಾನ.
ಅವಾಗ ಆಗಲೇ ನಾಳೆಯಿಂದಲೇ ಈ ಕೃತಿಯ ರಚನೆಯ ಕೆಲಸವನ್ನು ನಿಲ್ಲಿಸಿ ನಾನು ಇಲ್ಲಿವರೆಗೂ ರಾಜನಾಗಿದ್ದಾಗ ಜನರ ಸೇವೆ ಮಾಡಿದ್ದೆ, ಮಠದಲ್ಲಿ ಅದನ್ನು ನಿಲ್ಲಿಸಿದ್ದೆ. ಈಗ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಜನಸೇವೆಯ ಕಾರ್ಯದಲ್ಲಿ ನಾನು ಭಾಗಿಯಾಗುತ್ತೇನೆ ಅಂತ ನಾನು ಜನಸೇವೆ ಮಾಡಿ. ಆಗ ಅದರ ಅರ್ಥ ಆಗ ಮಹಾಂತ ಸ್ವಾಮಿಗೆ ಸ್ಪಷ್ಟವಾಗಿ ಆಗಲಿಲ್ಲ. ಮರುದಿನವೇ ಅದರ ಗುಟ್ಟು ತಿಳಿದದ್ದು. ಅವರು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡವರು ಎಂದಿನಂತೆ ಅಭ್ಯಾಸದ ಕೋಣೆಗೆ ಆಗಲಿ, ಅವರು ಧ್ಯಾನದ ಗುಹೆಯನ್ನಾಗಲಿ ಪ್ರವೇಶ ಮಾಡದೆ ಶಂಭುಲಿಂಗನ ದೇವಾಲಯದ ಪಕ್ಕದಲ್ಲಿ ದಾಸೋಹ ಮಠದ ಕಡೆಗೆ ನಡೆದು ಹೋದರು. ಆ ದಿನ ಜೀವನ ಸುಳ್ಳು. ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆಲ್ಲ ಆಶ್ಚರ್ಯವೇ ಆಶ್ಚರ್ಯ. ಎಲ್ಲರೂ ಸಂಭ್ರಮದಿಂದ ನಮಸ್ಕರಿಸಿ ಹಿಂದೆ ಸರಿದು ನಿಂತರು. ಅವ್ರು ನೋಡಿ ಆಶ್ಚರ್ಯ ಆಯ್ತು ಎಲ್ಲರಿಗೆ. ಅವ್ರು ಬಂದರೆ ಹೆಂಗಾಗಲ್ಲ. ಹಾಗೆ ಅಲ್ಲಿ ಬನ್ನಿ, ನೀವೆಲ್ಲರೂ ಸಂಕೋಚ ಪಡಬೇಡಿ, ನಾನು ನಿಮ್ಮ ಜೊತೆ ಕೆಲಸ ಮಾಡುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಬಂದ್ರೆ ಅಂತ ಆಶ್ಚರ್ಯ ಆಗ್ತದಲ್ಲ, ಅದೇನು ಆಶ್ಚರ್ಯ ಇಲ್ಲ. ನಿಮ್ಮ ಜೊತೆಯಲ್ಲಿ ನಾನು ಕಾಯಕವನ್ನ ಮಾಡಲಿಕ್ಕೆ ಬಂದೀನಿ. ತಾವು ಕೈ ಹಾಕಲು ಉದ್ಯುಕ್ತರಾದರೂ ಅವ್ರ ಕೆಲಸ ತಾವು ಭಾಗಿಯಾದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಹಾಂತ ಸ್ವಾಮಿ. ಅವ್ರು ಬರೋದ್ರಾಗ ಬಂದಿದ್ದಿಲ್ಲ. ಇದೇನು ಗುರುಗಳೇ ತಾವು? ಹೌದು ಮಹಾಂತಪ್ಪ, ಬರೆಯುವುದಕ್ಕೆ ಕೆಲವು ದಿನಗಳು ವಿರಾಮ ಕೊಡುವಂತೆ ಹೇಳಿದೆಯಲ್ಲ, ಅದಕ್ಕಾಗಿ ಈ ಕೆಲಸ ಮಾಡ. ಅವಾಗ ತಾವು ವಿಶ್ರಾಂತಿಯನ್ನ ತೆಗೆದುಕೊಳ್ಳಲಿ ಎಂದು ಹೇಳಿದ ಗುರುಗಳೇ, ಈ ಕೆಲಸವನ್ನ ಮಾಡುವುದಕ್ಕೆ ನಾವೆಲ್ಲ ಇದ್ದೇವೆ. ಏಕೆ ಈ ಜನಸೇವೆಯನ್ನ ಮಾಡುವುದಕ್ಕೆ ನಾನು ಅನರ್ಹನೆಂದು ನಿನ್ನ ಭಾವನೆ ಏನಂತಪ್ಪ? ನೀವು ಬೇಡ, ನಾವು ಮಾಡ್ತು ಅಂತಿರಲ್ಲ. ಈ ಸೇವೆ ಮಾಡಕ್ಕೆ ನನಗೆ ಯೋಗ್ಯತೆ ಇಲ್ಲೇನು? ಪ್ರಶ್ನೆ. ಏಕಮಾರ್ ದೋ ತುಕಡ. ಇದಕ್ಕೆ ಉದಾಹರಣೆ ಕೇಳಿರಿ ನೀವು, ನೆನಪಿರಲ್ಲ ಅಂತ ಹೇಳ್ತೀನಿ. ಶಾಂತಾಶ್ರಮದಲ್ಲಿ, ಆಗಿನ ಶಾಂತಾಶ್ರಮದಲ್ಲಿ, ಈಗ ಬದಲಾವಣೆ ಆಗಲ್ಲ, ಆಗಿನ ಶಾಂತಾಶ್ರಮದಲ್ಲಿ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಬೆಳಿಗ್ಗೆ ಎದ್ದ ತಕ್ಷಣ ದೊಡ್ಡ ಬಾರಿಗೆಯನ್ನು ತೆಗೆದುಕೊಂಡು ಮಠದ ಮುಂದಿನ ಆವರಣ ಸಹಿತವಾಗಿ ಕಸಗೂಡಿಸಿದಂತ ಬಹಳ ಯಥಾರ್ಥ. ಅವ್ರ ಹೆಂಗಂದ್ರೆ ಶಾಸ್ತ್ರಕ್ಕೆ ತಕ್ಕಂತ ಹರಿಯದ ಮೂಢನ ಪರಿಯಲೇಖನು ನಿಜವರದ ಮಹಾಪುರುಷ. ತನ್ನ ಕುರುಹುದೋರದೆ ಎಲ್ಲರಂತೆ ಉಂಬಿಟ್ಟು ಸಂಚರಿತ. ಹಂಗನೇ ಇದ್ರವರು. ಒಂದು ದಿನ ಗೊತ್ತಿಲ್ಲದಂತ ದೂರದ ಊರಿನವರು ಬಂದಾರ. ಇಲ್ಲಿ ಶಾಂತಾಶ್ರಮದಲ್ಲಿ ಮಹಾಸ್ವಾಮಿಗಳನ್ನ, ಸದ್ಗುರುಗಳನ್ನ ಭೇಟಿ ಆಗಿ ಹೋಗಬೇಕು ಅನ್ನುವಂತ ಭಾವ ಭಕ್ತಿಯನ್ನು ಬಂದಂತ ಭಕ್ತರು ಆ ಆಶ್ರಮದಲ್ಲಿ ಮೊದಲಿಗೆ ಕಂಡವರು ಒಬ್ಬ ಕಸಗೂಡಿಸುವ ಯಜಮಾನ. ಮೊದಲು ಕಂಡವ್ರೆ. ಆ ಮಠದಲ್ಲಿ ಕೂಡ ಮೊದಲು ಬಹಳ ಗಪ್ಪಿ ಇದ್ದಿಲ್ಲ. ಆವಾಗ ಅವ್ರು ಕೇಳಿದ್ರು, ಎಂದು ಗೊತ್ತಿಲ್ಲ ಹೊಸಬ್ರು, ಅಜಾಜರು ತಿರುಗಿ ನೋಡಿದವರು, ಯಾರು? ನಾವು ಇಂಥ ಊರವರು. ಏನು ಬಂದಿರಿ? ಇಲ್ಲ, ಇಲ್ಲಿ ಮಠದಲ್ಲಿ ಶಿವಪುತ್ರ
ಮಹಾಸ್ವಾಮಿಗಳನ್ನ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದೇವೆ. ಅವರು ಎಲ್ಲಿ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ ಅವರು ಒಳಗಿರ್ತಾರ ರೋರಂತ, ಒಳಗಿರ್ತಾರ ಒಳಗೆ ಹೋರಂತ. ಆಮೇಲೆ ಇವರು ಒಳಗೆ ಹೋಗಿ ಅಲ್ಲಿ ನೋಡಿದ್ರಾಗ ಇನ್ನೊಬ್ಬ ವ್ಯಕ್ತಿ ಆದ. ಬಟ್ ಅವ್ರ ಪರಿಚಯ ಇವ್ರಂತ ಹೆಂಗ್ ಗೊತ್ತಾಗು. ಅದಕ್ಕೆ ಅವರು ಕೇಳಿದ್ರು, ಅಪ್ಪ ಗುರುಗಳು ಇಲ್ಲಿ ಎಲ್ಲಿ ಯಾವ ಗುರುಗಳಂದ್ರು. ಅವ್ರಿಗೆ ಅನುಮಾನ, ಮತ್ತೆ ಗುರುಗಳನ್ನ ನೋಡಿ ಬಂದಾಗ ಇವ್ರಂದ್ರೆ ಮತ್ತೆ ಗುರುಗಳನ್ನ ಕೇಳ್ತಾರಂದ್ರೆ ಮತ್ತೆ ಯಾರಿರ್ಬೋದು ಅಂತ ಆತ ವಿಚಾರ ಮಾಡಿ ಯಾವ ಗುರುಗಳಲ್ಲ, ಶಿವಪುತ್ರ ಮಹಾಸ್ವಾಮಿ. ಮತ್ತೆ ಅವ್ರನ್ನ ಕೇಳಿದ್ರೆ ನೀವು ಒಂದ್ ಕೇಳಿದ್ರು, ಇಲ್ಲ ಕೇಳಿದ್ರೆ ಒಳಗಾರ. ಒಳಗಾರ ಅಂತ ಯಾರನ್ನ ಹೇಳರಲ್ಲ ಅವರೇ ನೋಡು ಗುರುಗಳು. ಕಸವನ್ನ ಗೂಡಿಸುವ ಕಾಯಕವನ್ನು ಮಾಡ್ತಲ್ಲ ಅವರೇ ಗುರುಗಳು ಅಂತ ಹೇಳಿದಾಗ ಮೈ ರೋಮಾಂಚನ ಆಯ್ತು. ಹಾಗೆ ನಿಜವಣರು ಸಹ ಹೇಳಿದ್ರು, ನಾನು ನಿಮ್ಮ ಜೊತೆ ದಾಸೋಹದ ಕಾರ್ಯವನ್ನು ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ನಿಮ್ಗೊಂದು ಯೋಗ್ಯತೆ ಆದೇನು ಅಂತ ಕೇಳಿದಾಗ, ಈಗ ನೀವು ಮಾಡುತ್ತಿರುವ ಸೇವೆಗಿಂತ ಹೆಚ್ಚಿನ ಸೇವೆ ಯಾವುದಾದ್ರೂ ಇದೆಯೇ ಗುರುಗಳಂತ ಮಹಾನ್ ತಪ್ಪನ್ನು ವಿನಯದಿಂದ ಹೇಳಿದ್ರು. ಅಪ್ಪ, ನೀವು ಮಾಡುವಂತ ಲೋಕ ಕಲ್ಯಾಣ ಮಠದ ದಾಸೋಹ ಅಲ್ಲ, ಇನ್ನು ಜ್ಞಾನ ದಾಸೋಹದ ಕಲ್ಯಾಣ ಕಾರ್ಯವನ್ನ ಕರ್ನಾಟಕಕ್ಕಾಗಿ ಮಾಡ್ತಾರೆ. ಜ್ಞಾನ ದಾಸೋಹ ಅದಕ್ಕಿಂತ ದೊಡ್ಡ ದಾಸೋಹ ಏನಾದ್ರೂ ಇದೇನು ಅಂದ್ರೆ ಯಾವುದಿಲ್ಲ ಜಗತ್ತಿನಲ್ಲಿ. ಅನ್ನದಾನಂ ಕ್ಷಣಿಕ ತೃಪ್ತಿ, ವಿದ್ಯಾದಾನಂ ಜೀವನ ತೃಪ್ತಿ, ಜ್ಞಾನದಾನಂ ಮೋಕ್ಷ ಪ್ರಾಪ್ತಿ. ಇಂಥ ಘನ ಕಾರ್ಯದ ಸೇವೆಯನ್ನ ಮಾಡುವವರಿಗೆ ನಿಮಗಿಂತ ದೊಡ್ಡ ಸೇವೆ ಏನಾದ್ರೂ ಆದೇನು? ಈ ಕೆಲಸವನ್ನು ಯಾರು ಬೇಕಾದ್ರೂ ಮಾಡಬಹುದು. ನಾವು ಮಾಡೋ ದಾಸೋಹದ ಕಾರ್ಯ ಯಾರು ಬೇಕಾದ್ರೂ ಮಾಡ್ತಾರೆ. ಈ ಅನ್ನದಾಸೋಹ ಏನ್ ಬರೇ ಮಠದಾಗಷ್ಟೇ ನಿಂತಿರುವ ಅನ್ನದಾಸೋಹ, ಈಗ ಎಲ್ಲಾ ಕಡೆ ದಾಸೋಹ, ಗುಡಿ ಗುಂಡಾರ ಪ್ರತಿಯೊಂದರಲ್ಲಿ ದಾಸೋಹ ಇರ್ತದೆ. ಈ ವಿದ್ಯಾದಾನ ಏನು ಮಠದವರಷ್ಟೇ ಮಾಡಂಗಿಲ್ಲ. ವಿದ್ಯಾದಾನ ಸರ್ಕಾರವೇ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲ್ ಅವ, ಅವ್ರೇನ್ ಮಾಡ್ತಾರೆ? ಅವ್ರು ಎರಡು ಕೆಲಸ ಮಾಡ್ತಾರೆ ಇತ್ತೀಚೆಗೆ, ಮಧ್ಯಾಹ್ನ ಬಾನ ಮತ್ತು ಜ್ಞಾನ. ವಿದ್ಯಾದಾನ ಬಾಣದಾನ ಎರಡು ಮಾಡ್ತಾರೆ ಸರ್ಕಾರ. ಅಂದಾಗ ಜ್ಞಾನದಾನವನ್ನ ಮಾಡ್ತಕ್ಕಂಥವ್ರು ಸರ್ಕಾರ ಮಾಡಕ್ಕಿಲ್ಲ, ಆಮೇಲೆ ಎಲ್ಲರೂ ಮಾಡುವ ಕೆಲಸ ಅಲ್ಲ. ಅದಕ್ಕಾಗಿ ಕೇಳಿದ ಗುರುಗಳೇ, ನಿಮ್ಮಂತವ್ರು ಮಾತ್ರ ಮಾಡಬಹುದಾದ ಆ ಸೇವೆ. ಈ ಸೇವೆ ನಾವು ಮಾಡಕ್ ಬರ್ತದ, ಆ ಸೇವೆ ನಮಗ್ ಬರ್ತದ ಮಾಡಕ ಇಲ್ಲ. ಅದಕ್ಕಾಗಿ ನಿಮ್ಮಂತವರು ಮಾಡುವಂತ ಸೇವೆ ಬಹು ಅಮೂಲ್ಯವಾದ ಸೇವೆ. ಅದು ಮೇಲು ಇದು ಕೀಳು ಎಂಬ ಭಾವನೆ ನೀವು ಹೇಳ್ತ ಮಹಾಂತ. ನೋಡು, ಒಂದು ಮಾತನ್ನ ನೆನಪಿಡು, ಅದು ಮೇಲು ಇದು ಕೀಳು ಎಂಬ ಭಾವನೆ ಸನ್ಯಾಸಿಗೆ ಇರಬಾರದಂತ. ಸಂಸಾರಕ್ಕೆ ಇರಬಹುದಂತ ಅರ್ಥ. ಸಂಸಾರಿಗಳಿಗೆ ಇದು ದೊಡ್ಡದು, ಇದು ಸಣ್ಣದು, ಇದು ಕೆಟ್ಟದ್ದು, ಇದು ಒಳ್ಳೆಯದು ಅನ್ನುವ ಭಾವ ಇದ್ರೆ ಇರಬಹುದು. ಆದರೆ ಸನ್ಯಾಸಿಗಳಿಗೆ ಮಾತ್ರ ಇದು ಮೇಲು ಇದು ಕೀಳು. ಮೇಲಂದ್ರೆ ದೊಡ್ಡ ಕೆಲಸ, ಇದು ಸಣ್ಣ ಕೆಲಸ ಎನ್ನುವ ಭಾವ ಇರಬಾರದು ಅಂತಪ್ಪ. ಜನರ ಮಧ್ಯದಲ್ಲಿ ದೇಹ ಶ್ರಮ ಕಾಯಕವು ಸನ್ಯಾಸಿಗೆ ಅವಶ್ಯಕವಾದದ್ದು. ದೇಹ ಸನ್ಯಾಸಿಗೆ ಶ್ರಮ ಆಗಬೇಕು. ಇವು ಹೊಲದ ಕೆಲಸ ಮಾಡೋದಲ್ಲ, ವ್ಯಾಪಾರ ಮಾಡಂಗಿಲ್ಲ, ಮತ್ತೆ ಇನ್ನೊಂದು ಏನೋ ಕಾರ್ಯವನ್ನು ಮಾಡಂಗಿಲ್ಲ. ಅಂದ್ರೆ ಈ ದೇಹಕ್ಕೆ ಸನ್ಯಾಸ ಶ್ರಮ ಏನ್ ಕೊಡಬೇಕು? ವಿಚಾರ ಶ್ರಮ.
ಈ ದೇಹಕ್ಕೆ ಶ್ರಮ ಕೊಡಬೇಕಾಗಿತ್ತಂದ್ರೆ ಆ ಭಾಗ್ಯಕ್ಕೆ ನಾವು ಭಾಗಿ ಆಗಬಾರದೇನು? ನಮ್ಮ ದೇಹಕ್ಕೆ ಶ್ರಮ ಬೇಡ ಅಂತ ಕೇಳಿದಾಗ ಮಹಾಂತ ಸ್ವಾಮಿ ಉತ್ತರವನ್ನ ಹೇಳಲಾರದವನಾಗಿ ಅಂದಿನಿಂದ ನಿಜಗುಣ ಶಿವಯೋಗಿಗಳು ಮಹಾಂತ ಸ್ವಾಮಿಯೊಡನೆ ಎಲ್ಲಾ ರೀತಿಯ ಕೆಲಸಗಳನ್ನ ಮುಂದೆ ನಿಂತು ಏರ್ಪಾಟನ್ನು ಮಾಡುತ್ತಿದ್ದರು. ಈಗ ನಿತ್ಯ ನಿತ್ಯ ಅವರ ಪ್ರವಚನ ನಡೆಯುತ್ತಿತ್ತು. ಯಾರ್ದು? ಇಲ್ಲಿವರೆಗೂ ಮಹಾಂತ ಸ್ವಾಮಿಯವರು ನಡೆಸಿತ್ತು. ಆವಾಗೊಮ್ಮೆ ಇವಾಗೊಮ್ಮೆ ನಿಜಗುಣರು ನಡೆಸಿದ್ರು. ಯಾವಾಗ ಗ್ರಂಥ ರಚನೆಯ ಕಾರ್ಯವನ್ನ ಕೈಬಿಟ್ಟ ನಂತರ ದೇಹದಿಂದ ದಾಸೋಹದಲ್ಲಿ ಕಾಯವನ್ನು ಸವಿಸಿ ನಂತರ ಪ್ರವಚನದಲ್ಲಿ ತಾವು ಪ್ರತಿನಿತ್ಯ ಜ್ಞಾನ ದಾಸೋಹದ ಸೇವೆಯನ್ನು ಮಾಡುತ್ತಿದ್ರು. ಇದನ್ನೇ ಕೇಳಿದ ಜನ ಸುತ್ತಮುತ್ತಲ ಹಳ್ಳಿಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಬರತೊಡಗಿದರು. ಆಗಾಗ ಸುತ್ತಮುತ್ತಲ ಹಳ್ಳಿಗಳಿಗೂ ನಿಜಗುಣರೇ ಹೋಗಿ ಅಲ್ಲಿಯ ಜನರೊಡನೆ ತಾವು ಬೆಳೆದು ಅವರ ಕಷ್ಟ ಸುಖಗಳನ್ನ ವಿಚಾರಿಸುತ್ತಿದ್ದರು ಮತ್ತು ಕಷ್ಟ ಸುಖಗಳಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡುತ್ತಿದ್ದರು. ಮನಸ್ಸು ಬಂದ ಹೋಗ್ಬಿಡುತ್ತೆ ಅಲ್ಲಿಯೇ. ಮಧ್ಯಾಹ್ನದ ವಿಶ್ರಾಂತಿಯ ಸಮಯದಲ್ಲೂ ಈಗ ಅವರಿಗೆ ಬಿಡುವಿರಲಿಲ್ಲ. ಯಾರು ಬಂದರು, ಯಾವಾಗ ಬಂದರು ಅವರ ದರ್ಶನಕ್ಕೆ ಅವಕಾಶವಿತ್ತು ನೋಡಿ. ಇತ್ತೀಚೆಗೆ ಇವು ಬಹಳ ಕಡಿಮೆ ಆಗ್ಯಾವ. ಸಾಮಾನ್ಯರಲ್ಲಿ ಏನು ಕಡಿಮೆ ಇಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಪಾಪ ಅವ್ರಿಗೆ ತಪ್ಪನಾಗಿಲ್ಲ. ನೀವು ಯಾವಾಗೆಲ್ಲ ಹೋಗಿ ಇಲ್ಲಿ ಬಂದಂಗೆ ಹೋಗಿ ಬೈರಿ ನೋಡಂತ ಹೋಗೋದು, ಹಿಂಗೆ ಭೇಟಿ ಆಗೋದು, ಹಿಂಗೆ ಬರೋದು ಎಲ್ಲ ಕೆಲಸ. ಅವ್ರು ವಿಶ್ರಾಂತಿ ಮಾಡುವಾಗ ಯಾರು ಹೋಗಿಲ್ಲ, ವಿಶ್ರಾಂತಿ ಮಾಡುವಾಗ ಯಾರಿಗೆ ದರ್ಶನ ಬಾಕಿ ಇಲ್ಲ. ವಿಶ್ರಾಂತಿ ಆದ ಮೇಲೆ ಅವರೆಲ್ಲ ಕರ್ಮಗಳು ಕಾರ್ಯಗಳು ಮುಗಿದ ಮೇಲೆ ಅದು ಅವಕಾಶ ಸಿಕ್ಕರೆ ಆವಾಗ ಯಾರು ಒಂದನ್ನು ನೋಡ್ರಿ ಹೊರಗೆ ಇಂಥವ್ರು ಬಂದ ನಡೆಯಪ್ಪ ಅವರು ದರ್ಶನ ಮಾಡ್ಕೊಂಡು ಹೋಗುದು. ಆದ್ರೆ ನಿಜವಾಗ್ಲೂ ಹೇಳಿ ಯಾರು ಬೇಕಾದ್ರು ಯಾವಾಗ ಬರ್ಲಿ ಅವರಿಗೆ ದರ್ಶನವನ್ನ ಕೊಡ್ತಿದ್ರು. ಹೀಗೆ ಅವರ ಜೀವನದ ವ್ಯಕ್ತಿತ್ವದ ಮೌಲ್ಯಗಳನ್ನ ನಿಕಟ ಪರಿಚಯದಿಂದ ಅವರ ಕೃತಿಗಳಲ್ಲಿ ಬಂದ ಜೀವನ್ಮುಕ್ತನ ವಿವರಣೆಗೆ ಅವರ ಜೀವನವೇ ಉದಾಹರಣೆ. ಜೀವನ್ಮುಕ್ತ ಅಂದ್ರೆ ಏನು? ಮುಕ್ತ ಆದ್ಮೇಲೆ ಏನು ಮಾಡಬಾರ್ದಂತಲ್ಲ, ಎಲ್ಲವನ್ನ ಮಾಡುವನೇ ಜೀವನ್ಮುಕ್ತ. ಎಲ್ಲವಂದ್ರೆ ಏನು? ಯಾವುದು ವಿಧಿಗಳಲ್ಲಿ ವೇದ ವಿಧಿ ಏನು ನೇಮ ಮಾಡಲ್ಲ, ಇದನ್ನು ಮಾಡಬಹುದು ಅಂತ ಅದನ್ನಷ್ಟೇ ಮಾಡಬೇಕು. ಹಾಗೆ ಒಂದು ದಿನ ಶಿವಯೋಗಿಗಳು ದಾಸೋಹದ ಕೆಲಸವೆಲ್ಲ ಮುಗಿದ ಮೇಲೆ ತಾವು ಪ್ರಸಾದವನ್ನ ಸ್ವೀಕರಿಸಿ ಗುಹೆಯ ಮುಂಭಾಗದ ಹಾಸ್ಯದ ಮೇಲೆ ಕುಳಿತಿದ್ದರು. ಮಹಾಂತ ಸ್ವಾಮಿ ತನ್ನ ಕೆಲಸವನ್ನ ಮುಗಿಸಿಕೊಂಡು ಮೇಲೆ ಬರುವಾಗ ಒಬ್ಬ ಶಿಷ್ಯನು ಹಿಂಬಾಲಿಸಿದ. ಆತ ನಿಜಗುಣರ ಬಳಿಗೆ ನಿತ್ಯವೂ ಬಂದು ಅವರ ಸೇವೆಯನ್ನು ಮಾಡುತ್ತಾ ಹಿಂದೆ ನಿಲ್ಲುತ್ತಿದ್ದ ಮುಗ್ಧ ಭಕ್ತ ಇಂದ ಬಂದವರು. ಇಂದು ಆತ ನಿಜಗುಣರ ಬಳಿಗೆ ನೇರವಾಗಿ ಬಂದು ನಮಸ್ಕರಿಸಿ, ಗುರುಗಳೇ ಅಂದ, ನನಗೊಂದು ಸಂಶಯ ಬಂದಿದೆ, ತಮಗೆ ಅವಕಾಶವಿದ್ದರೆ ಅಂತ ಮುಂದೆ ಹೇಳಿದ್ರೊಳಗಾಗಿ ನಿಜಗುಣ ಹೇಳಿದ್ರು, ಹೇಳು ಈಗ ನನಗೆ ಸಂಪೂರ್ಣವಾದ ಅವಕಾಶ, ಏನು ಬೇಕಾದರೂ ಕೇಳಬಹುದು ಅಂತ ಅಂದಾಗ
ಆಗ ಆ ಒಂದು ಮುಗ್ಧ ಭಕ್ತ ತನ್ನ ಮನಸ್ಸಿನ ಸಂದೇಹವನ್ನ ಹೇಳತೊಡಗಿದ, ನಿಜಗಣರು ಕೇಳತೊಡಗಿದ. ಗುರುಗಳೇ, ಹಲವು ರೂಪವಾಗಿರುವ ಈ ಜಗತ್ತಿನ ನಿಜವಾದ ಸ್ವರೂಪವೇನು ಗುರುಗಳೇ? ಅಮುಗ್ಧ ಭಕ್ತನ ಜಗತ್ತನ್ನು ಒಂದೇ ರೂಪ ಇಲ್ಲ, ಹಲವು ರೂಪ ಅಂದಾಗ ಈ ಹಲವು ರೂಪದಲ್ಲಿ ಜಗತ್ತಿನ ನಿಜವಾದ ರೂಪ ಯಾವುದು? ಒಂದೇ ರೂಪದಲ್ಲಿ ಜಗತ್ತು, ಯಾರಿಗೆ ಅನುಮಾನದಲ್ಲಿ ಸಂಶಯ ಇಲ್ಲ. ಹಲವು ರೂಪ, ಹಲವು ನಾಮದಿಂದ, ನಾಮಭೇದದಿಂದ, ರೂಪ ಭೇದದಿಂದ, ಅದು ಒಂದು ಎರಡು ಭೇದ ಅಲ್ಲ, ಹಲವು ಭೇದಗಳು. ಹೇಳ್ತಾರೆ ಮಹಾತ್ಮ. ಈಗ ನಾವು ನೋಡ್ತೀವಿ, ಎಷ್ಟು ಮಂದಿ ನಾವು ನೋಡಿ ಒಬ್ಬರು ಮುಖ ಇದ್ದಂಗೆ ಒಬ್ಬರು ಆದಂಗೆ, ಮೂಗು ನೋಡ್ರಿ ಒಬ್ಬರು ಮೂಗಿದ್ದಂಗೆ ಒಬ್ಬರು ಮೂಗಿಲ್ಲ, ಕಣ್ಣು ನೋಡ್ರಿ ಒಬ್ಬರ ಕಣ್ಣಿದ್ದಂಗೆ ಒಂದು ಕಣ್ಣಿಲ್ಲ. ಇಷ್ಟು ಕಣ್ಣುಗಳು, ಇಷ್ಟು ಮೂಗುಗಳು, ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ಮುಖಗಳು, ಒಬ್ಬರ ಮುಖದಂತೆ ಒಬ್ಬರಿಲ್ಲ, ಎಲ್ಲಿ ಆದರೂ ವ್ಯತ್ಯಾಸ. ಹಲವು ರೂಪದಲ್ಲಿ ನಿಜವಾದ ಸ್ವರೂಪ ಏನು ಜಗತ್ತೆಂದು? ಇದನ್ನು ಕೆಲವರು ಕೇಳಿದಾಗ ಜಗತ್ತೇ ಸುಳ್ಳಂದು ಹೇಳ್ಬಿಟ್ಟು, ಜಗತ್ತು ಸುಳ್ಳಾದೋ? ಎಲ್ಲಿ ಅದ? ಹಲವು ರೂಪ ಅಂದ್ರು ಪ್ರತ್ಯಕ್ಷ ಕಾಣ್ತದ, ಅವ್ರದ್ದು ಎಲ್ಲಿ ಅದ ಅಂತ. ಇನ್ನು ಕೆಲವರು ಜಗತ್ತಂಗ ಸುಳ್ಳಾದರೂ ತಮ್ಮ ಸತ್ಯ ಅದ ಕಣ್ಣಿಗೆ ಕಾಣ್ತದಿಲ್ಲ, ಯಾವನ್ ಹೇಳ್ದಂಗೆ ನಿನಗಂತ ಅವ್ರ ಕಾಣದನೇ ಇಲ್ಲ ಅಂದ್ರ ದೊಡ್ಡ ಮಾತು ಬಿಡದ್ದು ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವರು ಮೊದಲು ಪೂರ್ವದಲ್ಲಿ ಅಂದ್ರೆ ಮೊದಲು ಇದ್ದಂತೆ ತೋರಿ ಕೊನೆಗೆ ಅಂದ್ರೆ ಅಂತ್ಯದಲ್ಲಿ ಇದು ಇಲ್ಲದಂತಾಗುತ್ತದೆ, ಇದು ಜಗತ್ತಿನ ಸ್ವರೂಪದ ಲಕ್ಷಣ ಅಂತ ಅವ್ರು ಹೇಳ್ತಾರೆ. ಹೀಗೆಲ್ಲ ಅನೇಕ ಜನಗಳು ಅನೇಕ ಪ್ರಕಾರ ಹೇಳುತ್ತಾರೆ. ಅದರ ಸತ್ಯದ ಸ್ಥಿತಿಯೇನು ಎಂಬುದಕ್ಕೆ ನಾನು ತಿಳಿಯದವನಾಗಿದ್ದೇನೆ ಗುರುಗಳೇ. ಅದನ್ನು ತಿಳಿಸಿ ನನ್ನ ಸಂದೇಹವನ್ನ ಪರಿಹಾರ ಮಾಡಬೇಕು ಸ್ವಾಮಿ ಅಂತ ಆತ ನಿಜಗುಣದಲ್ಲಿ ಆ ಮುಕ್ತವಂತ ಪ್ರಶ್ನೆ ಮಾಡ್ದ. ನಿಜಗುಣರು ಗಂಭೀರವಾಗಿ ಯೋಚನೆ ಮಾಡಿ ಕೆಲ ಸಮಯದ ನಂತರ ಹೇಳಿದರು, ನೋಡು ಭಕ್ತ, ನಿನ್ನ ಪ್ರಶ್ನೆ ಬಹಳ ಗಂಭೀರವಾದದ್ದು. ಇದು ಸಾಮಾನ್ಯ ಪ್ರಶ್ನೆ ಅಲ್ಲ, ಗಂಭೀರವಾದ ಪ್ರಶ್ನೆ, ಶ್ರೇಷ್ಠವಾದ ಪ್ರಶ್ನೆ. ಮತ್ತು ಈ ಪ್ರಶ್ನೆ ಹೇಗಿದೆ ಅಂದ್ರೆ, ಮೂರೇ ವಾಕ್ಯದಲ್ಲಿ ನೀನು ಪ್ರಶ್ನೆಯನ್ನ ಮಾಡಿದ್ದಿ. ಜಗತ್ತಿನ ನಿಜವಾದ ಸ್ವರೂಪವೇನು ಗುರುಗಳೇ? ಕೆಲವರು ಸತ್ಯ ಅಂತಾರ, ಕೆಲವರು ಮಿಥ್ಯ ಅಂತಾರ, ಎರಡು. ಇನ್ನ ಕೆಲವರು ಮೊದಲು ಇದೆ ಅಂತಾರ, ಆಮೇಲೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಷ್ಟೇ ಮೂರು ವಾಕ್ಯದಲ್ಲಿ ನಿನ್ನ ಪ್ರಶ್ನೆ. ಈ ಮೂರು ವಾಕ್ಯಕ್ಕೆ ನೀನು ಪ್ರಶ್ನೆ ಮಾಡಿದ್ರೆ ಅದರ ಅಂತರ್ಗರ್ಭಿತವಾದ ವಿಚಾರ ಬಹು ವ್ಯಾಪಕವಾದದ್ದು, ಬಹಳ ದೊಡ್ಡದಾದ ಉತ್ತರ. ಪ್ರಶ್ನೆ ಸಣ್ಣದಾದ, ಆ ಒಳಗ ಅರ್ಥನೂ ಅಷ್ಟೇ ವ್ಯಾಪಕವಾದ. ಯಾಕೆಂದ್ರೆ ಇಡೀ ವೇದಾಂತ ತತ್ವದ ರಹಸ್ಯಗಳನ್ನೆಲ್ಲ ತಕ್ಕ ಮಟ್ಟಿಗಾದರೂ ನಿನಗೆ ವಿವರಿಸಲೇಬೇಕಾಗುತ್ತದೆ. ಆ ಕಾರಣ ವೇದಾಂತ ತತ್ವ ರಹಸ್ಯ ಅಂದ್ರೆ ಸಾಮಾನ್ಯ ಅಲ್ಲ.
25 ವರ್ಷ ಕೇಳಕ್ತೀವಿ, ಇನ್ನ ತತ್ವಗಳೇ ನಮ್ಗೆ ಗೊತ್ತಾಗಿಲ್ಲ. ತತ್ವಗಳು ಎಷ್ಟಾವ? ಸ್ಥೂಲ ದೇಹದ ತತ್ವ ಎಷ್ಟು, ಸೂಕ್ಷ್ಮ ದೇಹದ ತತ್ವ ಎಷ್ಟು, ಮತ್ತೆ ಯಾವ್ಯಾವ ತತ್ವದಿಂದ ದೇಹದಲ್ಲಿ ಯಾವ್ಯಾವ ಇಂದ್ರಿಯಗಳು, ಕರ್ಮೇಂದ್ರಿಯಗಳಲ್ಲಿ ಯಾವ ತತ್ವ ಅದ, ಜ್ಞಾನೇಂದ್ರಿಯಗಳಲ್ಲಿ ಯಾವ ಭೂತದ ತತ್ವ ಅದ, ಎಷ್ಟು ಭಾಗ ಅದ, ಅದು ಹೇಗೆ ಕಾರ್ಯ ಮಾಡ್ತದ ಅನ್ನುವುದೇ ಪೂರ್ಣ ಆಗಲಾರ್ದಾಗ ಅಷ್ಟು ನಾನು ಹೇಳಬೇಕಾಗದ. ಆದರೆ ಕೇಳುವ ಸಹನೆ ನಿನಗಿದೆಯೇ? ಕೇಳುವಷ್ಟು ನಿನಗ ನೆಮ್ಮದಿ, ಶಾಂತಿ, ತವಕ ಆದೇನು ಅಂತ ಕೇಳಿದ್ರು. ಅದಕ್ಕ ಶಾಸ್ತ್ರ ಅಂದ್ರೆ ಇದಕ್ಕೆ ಬಹಳ ಬಹಳ ಸಮಯ ಬೇಕು. ಸದ್ಗುರು ಬಸವಾನಂದರು ಶಿಮ್ಲಾಪುರದಲ್ಲಿ ಎಷ್ಟೋ ವರ್ಷ ಶಾಸ್ತ್ರವನ್ನ ಹೇಳ್ತಿದ್ರು. ಅದರಲ್ಲಿ ಮುಖ್ಯವಾದದ್ದು ಕೈವೆಲ್ಲ ಪದ್ಧತಿಯ ಹೆಚ್ಚಾಗಿ, ಆಮೇಲೆ ಪರಮಾನುಭವದೇ ಎಲ್ಲ ಹೇಳ್ಯಾರಲ್ಲಿ. ಅವಾಗ ಆ ಊರಿನ ಒಬ್ಬ ಶಾಲೆಯ, ಸರ್ಕಾರಿ ಶಾಲೆಯ ಮೇಷ್ಟ್ರು ಒಂದು ಅವಾಗ ಗುರುಗಳಲ್ಲಿ ಬಂದು ಕುಂದಿರ್ತಿದ್ದಂತೆ. ಕುಂತು ಈ ಶಾಸ್ತ್ರ ಏನು, ಎಂತ ಏನು ಅಂತ ಕೇಳಿದಾಗ ಅವರೆಲ್ಲ ಸಂಕ್ಷಿಪ್ತವಾಗಿ, ಈಗ ಬಹಳ ಸಹನ ಬೇಕಮ್ಮ, ಇದು ಒಂದು ದಿನ ಹೇಳಿದರೆ ಒಂದು ದಿನ ಕೇಳಿದರೆ ಈ ಕೆಲಸ ಆಗೋದಲ್ಲ ಅಂತ ಹೇಳ್ಯಾರ. ಆತ ಒಂದಿನ ಬಂದು ಕುಂತ, ಸಹಜವಾಗಿ ಇಲ್ಲವೇ ಗುರುಗಳೇ, ನಾವೆಲ್ಲ ಕಾಯಕ ಮಾಡೋರು, ಮೇಷ್ಟ್ರು, ಉದ್ಯೋಗ ನೌಕರಿ ಮಾಡೋರು, ನಮಗೆಲ್ಲ ಅಷ್ಟು ಪುರುಷತಿ ಎಲ್ಲೆಲ್ಲ. ಈ ಮೋಕ್ಷ ಅನ್ನೋದು ಏನು ಮಾಡಿದ್ರೆ ಆಗ್ತದ, ಯಾವಾಗ ಆಗುತ್ತದೆ ಅನ್ನೋದು ಇಷ್ಟು ಸಂಕ್ಷಿಪ್ತ ಹೇಳ್ರಲ್ಲ, ಎಷ್ಟೇ ಹೇಳ್ಬಿಡ್ರಿ ನಾನು. ಅವಾಗ ಅವ್ರು ಹೇಳಿದ್ರು ಗುರುಗಳು, ನೋಡು ಮಾಸ್ತರ, ನಿಜಗುಣರು ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರೆ ಮೋಕ್ಷಕ್ಕ ಪದ್ಧತಿ ದಾರಿ ಹಾಕ್ಯಾರ. ದಾರಿ ಹಾಕ್ಯಾರಂದ್ರೆ ಆ ದಾರಿ ಎಷ್ಟು ದೊಡ್ಡದಾದ, ಎಷ್ಟು ಉದ್ದ ಅದ, ಅಲ್ಲಿ ಮುಟ್ಟಿದ ಮೇಲೆ ಊರು ಬರ್ತದೆ. ಸಂಕ್ಷಿಪ್ತ ನೀ ಹೇಳಂತಿದೆಲ್ಲ ಹೇಳ್ತೇನೆ. ಬಹಳ ಜನ ಹೇಳ್ತಲ್ಲ, ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ಆಚರಣೆ ಮತ್ತೆ ಮೋಕ್ಷ ಆಗ್ತದ, ಮುಂದೇನು ಕೇಳೋದು ಅಂದ್ರೆ ಅದೇ ತಮ್ಮ ಅವರೇ ಹೇಳ್ಯಾರಂತ. ಏನ್ ಹೇಳ್ಯಾರ ಅಂದ್ರೆ, ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು ಅನ್ನುವಂತ ಮೊದಲನೇ ವಾಕ್ಯದಿಂದ ಕೊನೆಯ ವಾಕ್ಯ ಯಾವುದಂದ್ರೆ, ಆರು ನಾನೆಂದು ವಿಚಾರಿಸು ಅಂತ ಹೇಳಿ ಗುರು ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖಗಳು ಇರು ಎಂದು ಅರಪುವ ಅನ್ನುವಂತ 5 ನುಡಿಯಲ್ಲಿ 24 ವಾಕ್ಯಗಳು ಬರ್ತಮ್ಮ. ಆ 24 ವಾಕ್ಯಗಳ ಗುಣ ಏನಾವ, ನಿನ್ನಲ್ಲಿ ಬಂದ್ರೆ ನಿನಗೆ ಅವತ್ತ ಮುಕ್ತಿ ಆಗ್ತದೆ ಹೋಗಂದು. ಅದೆಷ್ಟು ರಹಸ್ಯ ಅದ. ಅದಕ್ಕೆ ಹೇಳಿದ್ರು ಅವ್ರು, ಬಹಳ ವಿಶಾಲಾದ ವೇದ ಅಂತಂದ್ರೆ ಕೇಳ ಸಹನೆ ಆದಂದಾಗ ತಾವು ಅವಕಾಶವನ್ನ ಮಾಡಿಕೊಂಡು ಹೇಳುವ ಕೃಪೆ ಮಾಡಿದ್ದಾದರೆ ನನ್ನ ಭಾಗ್ಯವೇ ಸ್ವಾಮಿ ಅಂತ ಆ ಮುಗ್ಧ ಭಕ್ತನೇ ತಮಗೆ ಅವಕಾಶ ನೀವು ಅವಕಾಶ ತಗೊಂಡು ಹೇಳ್ತು ಅಂದ್ರೆ ನನ್ನ ಭಾಗ್ಯನೇ. ಮತ್ತೆ ಕ್ಷಣಕಾಲ ಮೌನವ ಆವರಿಸಿ ಅನಂತರ ನಿಜಗುಣರು ಹೇಳಿದ್ರು, ಇದನ್ನು ಕುತೂಹಲಕ್ಕೋಸ್ಕರವಾಗಿ ಕೇಳಿದರೆ ಸಾಲದು. ಕುತೂಹಲ ಹಿಂಗ್ ಕೇಳಾಗದಲ್ಲಪ್ಪ, ಸಾಲಂಗಿಲ್ಲ. ಇದು ಹೊತ್ತು ಗಮನಕ್ಕಾಗಿ ಅಥವಾ ಯಾವಾದರೂ ವಿಷಯ ಸಂಗ್ರಹಕ್ಕಾಗಿ ಕೇಳುವಂಥದ್ದು ಇದು ಅಲ್ಲ. ಕಾರಣ, ಇದನ್ನ ಕೇಳಬೇಕಾದರೆ ಅದಮ್ಯವಾದ ಆಕಾಂಕ್ಷೆಯಿಂದ ಕೂಡಿ ಬಹಳ ಇಚ್ಛೆ ಬೇಕು. ಸಂಸಾರದ ಕಡೆ ಸ್ವಲ್ಪ ಅನಿಚ್ಛೆ ನಮಗೆ,
ಸಂಸಾರದ ಕಡೆ ಇಚ್ಛೆ, ಇಲ್ಲಿ ಕುಂತರೂ ಕೂಡ ಮನಸ್ಸು ಸಂಸಾರ ಇಚ್ಛೆ ಮಾಡ್ತಿರ್ತದ. ಒಳಗೆ ನಮ್ಮ ಮನಸ್ಸು ಮಾಡ್ತಕ್ಕಂಥ ಕೃತ್ಯ ಯಾರಿಗ್ ಗೊತ್ತ? ಮತ್ತೆ ಒಂದು ಜನ್ಮ ಮಾಡಿದೆ ಇದು ಆದ ಎಂತ ಜನ್ಮವನ್ನು ಎತ್ತಿ ಹುಟ್ಟಿದ್ದಿ, ಆಯಾ ಜನ್ಮದಲ್ಲಿ ಆಯಾ ಸಂಸಾರವನ್ನು ಮಾಡ್ಕೊಂತ ಬಂದೀವಿ ನಾವು. ಇದೇನು ಹೊಸದಾಗಿ ಈ ಜನ್ಮದಲ್ಲಿ ಹೊಸ ಸಂಸಾರ ಏನಲ್ಲ. ನಿದ್ರಾ ಆಹಾರ ಭಯ ಮೈಸೂರಂತೆ ತ್ರಿಪಾದ ಪಶು ಸಮಾನ. ಒಂದು ಜನ್ಮದಲ್ಲಿ ಮಾಡಿವೆ. ಎಷ್ಟು ಜನ್ಮ 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 ಮಾಡಿ ಈ ಜನ್ಮದಲ್ಲಿ ಕೂಡ ಅದರ ಅಪೇಕ್ಷೆ ತೀವ್ರತೆ ಆದ ವಿನಃ ಶಾಸ್ತ್ರ ಕೇಳಬೇಕನ್ನುವ ಅಪೇಕ್ಷದ ತೀವ್ರತೆ ಎಷ್ಟು ಮಂದಿ ಅಂತ. ಅದಕ್ಕೆ ಹೇಳ್ತಾರ, ಇದು ಇಷ್ಟಿದ್ರೆ ಸಾಲದು, ಅಗಮ್ಯವಾದ ಅಪೇಕ್ಷೆ ಬೇಕು. ಅಷ್ಟೇ ಅಲ್ಲ, ನಾನು ಏನು ಹೇಳುತ್ತೇನೆ ಅದರಲ್ಲಿ ನಿನ್ನ ಮನಸ್ಸು ತಲ್ಲೀನವಾಗಬೇಕಂತ. ಅಷ್ಟು ಮನಸ್ಸಿಗೆ ಬೇಕಾಗದ, ದೇಹಕ್ಕೆ ಬೇಕಾಗಿದೆ, ಮನಸ್ಸಿಗೆ ಬೇಕಾಗಿದೆ. ಅದಕ್ಕಾಗಿ ಮನಸ್ಸು ತಲ್ಲೀನ. ಶಾಸ್ತ್ರದಲ್ಲಿ ಮನಸ್ಸು ಮುಳುಗಬೇಕು. ಮನುಷ್ಯ ಎಲ್ಲೇನ ಮುಳುಗು. ಸ್ನಾನ ಮಾಡಕ್ಕೆ ಯಾವ ಹೊಳೆಗೆನ ಮುಳುಗು, ನಿನಗ ಸ್ನಾನ ಹಾಗೆ ಬಿಡ್ತದೆ. ಮನಸ್ಸಿನ ಸ್ನಾನ ಆಗ್ಬೇಕಾದ್ರೆ ಶಾಸ್ತ್ರಗಳಲ್ಲಿ ಸದ್ಗುರುವಿನ ವಚನೋಪದೇಶದಲ್ಲಿ ಮುಳುಗು. ಅದು ಮನಸ್ನಾನ. ಇದು ಜಲಸ್ನಾನ. ಯಾವ ಜಲ ಅಂದ್ರೆ ಏನು? ಗಂಗಾ ನದಿಗನ ಮುಗು, ಕಾವೇರಿನ ಹೋಗು, ಕೃಷ್ಣನ ಹೋಗು, ತುಂಗಭದ್ರನ ಹೋಗು. ಎಲ್ಲಿ ಹೋಗಿ ಇದು ಮುಳುಗಿ ಸ್ವಚ್ಛ ಮಾಡಿ ಬರ್ತದ, ತಂಪಾಗ್ತದ. ಮನಸ್ಸು ತಂಪಾಗಬೇಕಾದ್ರೆ ಈ ವೇದಾಂತ ಶಾಸ್ತ್ರದಲ್ಲಿ ಮನಸ್ಸು ತಲ್ಲೀನವಾಗಬೇಕು. ಈ ಜಗತ್ತಿನ ಸ್ವರೂಪವನ್ನ ಕಾಣುವ ಕುತೂಹಲದ ಕಣ್ಣುಗಳಿಗೆ ಮಾಯೆಯ ಪೊರೆ ಕವಿಸುತ್ತದೆ. ಯಾಕೆ ಹೇಳ್ತೀನಿ ಅಂದ್ರೆ, ಜಗತ್ತಿನ ಸ್ವರೂಪ ಅಲ್ಲಿ ಲಕ್ಷಣವನ್ನ ನೋಡಬೇಕು ಅನ್ನುವ ಕುತೂಹಲ ಇದ್ದಂತ ಕಣ್ಣುಗಳಿಗೆ ಏನಾಗಿದೆ? ಚರ್ಮದ ಕಣ್ಣುಗಳಿಗೆ ಮಾಯೆಯ ಪೊರೆ ಬಂದ. ಈ ಚರ್ಮದ ನೇತ್ರಕ್ಕ ಚರ್ಮದ ಪೊರೆ ಅಂದ್ರೆ ಜಗತ್ತೇ ಕಾಣಂಗಿಲ್ಲ. ಹೊರಗಿನ ಕಾಣ್ತದೆ, ಜಗತ್ತು ಕಾಣಂಗಿಲ್ಲ. ನಮ್ಮ ಕಣ್ಣು ನಮ್ಮ ಕಣ್ಣಿಗೆ ಪೊರೆ ಬಂದ್ರೆ ನಮ್ಮ ದೇಹ, ನಮ್ಮ ಮುಖ, ನಮ್ಮ ಕೈ ಕಾಲ. ಮತ್ತೆ ಈ ಜಗತ್ತನ್ನ ನೋಡ್ಬೇಕನ್ನೋರಿಗೆ ನೋಡಬಹುದು, ಪೊರೆ ಬಂದದ. ಏನು ಪೊರೆ? ಮಾಯಾ ಪೊರೆ. ಮಾಯ ಅಂದ್ರೆ ಅವಿದ್ಯ, ಅವಿದ್ಯ ಅಂದ್ರೆ ಅಜ್ಞಾನದ ಪೊರೆ ಬಂದದ. ಆ ಪೊರೆ ಏನು ಮಾಡಿದ? ನಾನಾ ಬಣ್ಣಗಳನ್ನ ತಡೆಯಬಲ್ಲದು. ಚರ್ಮದ ಪೊರೆ ಬಂತು ಅಂದ್ರೆ ದೊಡ್ಡದು ಸಣ್ಣದು ಕಾಣ್ತದೆ, ಸಣ್ಣದು ದೊಡ್ಡದು ಕಣ್ಣಂಗ್ ಕಾಣ್ತದೆ, ಸಮೀಪದ ದೂರ ಕಣ್ಣಂಗ್ ಕಾಣ್ತದೆ, ದೂರದ ವಸ್ತು ಸಮೀಪ ಕಣ್ಣಂಗ್ ಕಾಣ್ತದೆ. ನಾವು ನೋಡ್ತೀವಲ್ಲ. ಯಾಕೆ? ಈ ಕಣ್ಣಿಗೆ ಪೊರೆ ಬಂದ್ರೆ ಆ ಪೊರೆ ಕಿತ್ತು ಹಾಕಿದ್ರೆ ಇದ್ದಕ್ಕಿದ್ದಂಗೆ ಕಾಣ್ತದೆ. ಅದರಂತೆ ಇಲ್ಲಿ ಮಾಯೆ ಪೊರೆ ಬಂದಾಗ ಅದು ನಾನಾ ಬಣ್ಣಗಳನ್ನ ತಡೆಯಬಲ್ಲದು. ನಾನಾ ರೂಪವನ್ನ, ನಾನಾ ಆಕಾರವನ್ನ ಅದು ತಾಳ್ತದ. ಹಾಗೆ ಆದುದರಿಂದಲೇ ಜಗತ್ತು ಒಮ್ಮೊಮ್ಮೆ ಒಂದೊಂದು ಬಣ್ಣದ ರೂಪವಾಗಿ ತೋರುತ್ತದೆ. ಒಂದೊಂದು ಬಣ್ಣ, ಕೆಂಪು, ಹಸಿರು, ಗುಲಾಬಿ ಅಂತ ಈಗ ಹೋಗ್ಬಾರ್ದು. ಅದೇನಾಗ್ತಂದ್ರೆ ಮಾಯಾ ಬಣ್ಣ ಅದು ಮಮಕಾರ ಅಹಂಕಾರದ ಒಂದು ಪೊರೆಯಿಂದ ಯಾವುದು ಇದು ತಂದೆಯ ರೂಪವಾಗಿ ಮಗನಿಗೆ ಕಾಣ್ತದ, ಮಗನ ರೂಪವಾಗಿ ತಂದೆ ಕಾಣ್ತದ, ಗಂಡತಿಯ ರೂಪವಾಗಿ ಗಂಡನಿಗೆ, ಗಂಡನ ರೂಪವಾಗಿ ಹೆಂಡತಿಗೆ, ಅಣ್ಣನಿಗೆ ತಂಗಿಯ ರೂಪವಾಗಿ, ತಂಗಿಗೆ ಅಣ್ಣನ ರೂಪವಾಗಿ ಅನಂತ ರೂಪವನ್ನು ತಾಳಿ ಇದು ತೋರ್ತದ.
ಆ ಪೊರೆಯನ್ನ ಹರಿದು ಹಾಕಿ ನಿಶ್ಚಲವಾದ ಕಣ್ಣುಗಳಿಂದ ನಿಜ ಸ್ವರೂಪವನ್ನ ಕಾಣುವುದು ಬಹು ಕಷ್ಟ ಶಿಷ್ಯ. ಯಾಕೆ ಕಷ್ಟ? ಇದೇನು ಒಂದು 15-20 ಸಾವಿರ ಖರ್ಚು ಮಾಡಿದ್ರೆ ಇವತ್ತು ಆಪರೇಷನ್ ಮಾಡಿ ನಾಳೆ ಕಳಿಸ್ಬಿಡ್ತಾರೆ ಡಿಸ್ಚಾರ್ಜ್ ಮಾಡಿ. ಹೌದಿಲ್ಲ? ಆದ್ರೆ ಈ ಪೊರೆಯನ್ನ ಮತ್ತೆ ಹರಿದಾಕ್ಬೇಕಾದ್ರೆ ತೆಗಿಬೇಕಾಗಿದ್ರೆ ತೆಗೆದು ಹಾಕಿ ಆ ನಿಜ ಕಣ್ಣಿನಿಂದ, ಪೊರೆಯ ರಹಿತವಾದ ಕಣ್ಣಿನಿಂದ ನಮ್ಮ ನಿಜ ಸ್ವರೂಪವನ್ನು ಇದ್ದಕ್ಕಿದ್ದಂಗೆ ಕಾಣುವುದು ಬಹಳ ಕಷ್ಟ. ಕಾರಣ ನನ್ನ ಉದಾಹರಣೆಯನ್ನ ನಿನಗೆ ಕೊಡುತ್ತೇನೆ ಕೇಳು ಅಂತ ಆ ಒಂದು ಹೇಳಿದ್ರು. ಅದೇನು ಗುರುಗಳೇ ಅಂತ ಕುತೂಹಲದಿಂದ ಶಿಷ್ಯ ಕೇಳಕತ್ತಿದ. ನೋಡು, ನಾನು ಗುರುಗಳ ಬಳಿಯಿಂದ ಇಲ್ಲಿಗೆ ಬಂದು ಇಲ್ಲಿ ತಪಸ್ಸನ್ನ ಕೈಗೊಂಡು ಗ್ರಂಥ ರಚನೆಯಲ್ಲಿ ತೊಡಗಿರುವಾಗ ಒಮ್ಮೊಮ್ಮೆ ಮಾಯಾ ದೇವತೆ ಬಂದು ತೊಂದರೆಯನ್ನು ಕೊಡುತ್ತಿದ್ದಳು. ಅವಳು ಹೇಳ್ತಾರೆ ಅಂಥವ್ರಿಗೆ ಯಾವ ರೀತಿ ತೊಂದರೆ ಅಂದ್ರೆ, ಆಕೆ ತೊಂದರೆ ಕೊಡುವಾಗ ಧ್ಯಾನದ ಗುಹೆಯನ್ನೆಲ್ಲ ವ್ಯಾಪಿಸಿ ತುಂಬ ಕೊನೆಗೆ ಇಡೀ ಬೆಟ್ಟವನ್ನೇ ಆಕ್ರಮಿಸುತ್ತಿದ್ದಳು ಆ ಮಾಯಾ ದೇವತೆ. ಒಳಗೆ ನೋಡಿದ್ರು ಆ ದೇವತೆನೆ, ಹೊರಗೆ ಬೆಟ್ಟ ತುಂಬ ನೋಡಿದ್ರು ಆ ಮಾಯಾ ದೇವತೆ. ಅಷ್ಟೆಲ್ಲ ಒಮ್ಮೊಮ್ಮೆ ನಿತ್ಯ ರೂಪದಿಂದ ಬರುತ್ತಿದ್ದಳು. ಅದು ಮಾಯ ಹಿಂಗೆ ಅಂತಲ್ಲ, ನಿರ್ದಯ ರೂಪದಿಂದ ಬರುತ್ತದೆ. ಯಾಕ? ಗ್ರಂಥವನ್ನು ಬರೆಯುವಾಗ ಗ್ರಂಥದಾಗ ನಿತ್ಯ ಬರಂಗ್ ಮಾಡೋದು. ಆಗ ಬರೆಯುತ್ತಿದ್ದ ಕೃತಿಯನ್ನ ಹಾಗೆ ನಿಲ್ಲಿಸಿ ನಿತ್ಯ ಮಾಡಿಬಿಡುತ್ತಿದ್ದೆ. ಅಥವಾ ಧ್ಯಾನವು ನಿದ್ದೆಯ ಕಡೆಗೆ ತಿರುಗಿ ಬಿಡುತ್ತಿತ್ತು. ಇನ್ನೊಮ್ಮೆ ಪಾಂಡಿತ್ಯದ ಟಗರಿನ ರೂಪದಿಂದ ಬರುತ್ತಿದ್ದಳು. ಆ ಅಹಂಕಾರದ ರೂಪದಿಂದ ಬಂದು ನನ್ನ ದೇಹವನ್ನ ಅಲುಗಾಡಿಸಿಬಿಡುತ್ತಿದ್ದ. ಅದಾಗದ ಕೆಲಸ ನಾ ಮೊದಲೇ ಕೊನೆ ಕ್ಷಣವಲ್ಲಿ ನೋಡ್ತಾ. ಅಜ್ಞಾನ ನಮ್ ಜಲ್ಲಿ ಕೇಳಿ ನಾವೇನ್ ಶಾಸ್ತ್ರ ಕೇಳಿಯಪ್ಪ ನಮ್ ನಡೀತಾರೆ ಏನ್ ನಡೀತದೆ ಏತಿ ಬಿಟ್ಟು ಬರ್ತಾ ನಾಗರ ಹಾವನ್ನ ತೊಳೆದ್ರೆ ಸುಮ್ಮನೆ ಬುಸ್ತು ಬಿಡಿಯ ಅಂತ ಇರದೆ ಇಲ್ಲೇ ನೋಡಿ ಬಂದತ್ತದ ಅಂತ ತೊಡಬಾರದು ಅಂತ ಹೇಳಿಲ್ಲ. ಅದ್ರಾಗ ಈ ಮಾಯೆಯನ್ನ ತಡೆಯದವರು ಬಿಡುಗಡೆ ಇಲ್ಲ, ಅವ್ರಿಗೆ ಅನುಭವಿಸಲೇಬೇಕು. ಆ ಪ್ರಕಾರ ದೇಹವನ್ನೇ ಅಲುಗಾಡಿಸುತ್ತಿದ್ದಳು ಅಂದ್ರೆ ದೇಹಕ್ಕೆ ಎಷ್ಟು ತೊಂದರೆ ಕೊಟ್ಟಿರ್ಬೋದು. ಅಷ್ಟೇ ಅಲ್ಲ, ಇಂಥ ಕೃತ್ಯಗಳನ್ನು ನಾನು ಎಷ್ಟೇ ಕಿಂಕರತ್ವದಿಂದ ಸಮರ್ಪಣೆ ಮನೋಭಾವದಿಂದ ಅರ್ಪಣೆ ಮಾಡಿದ್ರು ಕೂಡ ನಾನು ಬರೆದವನು ನಾನೆಂಬ ಅಹಂಕಾರದಿಂದ ತಲೆ ಎತ್ತಿ ಮರೆಯುವಂತಾಗುತ್ತಿತ್ತು. ಒಂದೊಂದು ಸಲ ನನ್ನ ಮನಸ್ಸಿನ ಭಾವನೆ ಅಂತಾರ ನೋಡಿ. ಎಲ್ಲಿಗೆ ಹೋದ ಮನೆ ಹೇಳಿಲ್ಲ, ಯಾವುದನ್ನ ಮಾಡಬೇಕು ಅಹಂ ಅನ್ನುವಂಥದ್ದು ಅಹಂಕಾರ, ಇದು ನಾನು ನನ್ನಿಂದ ಅನ್ನುವುದು ಯಾವಾಗ ಮನಸ್ಸಿನಲ್ಲಿ ಬಂತು, ಅಹಂಕಾರದ ಬಾಗಿಲು ಯಾವಾಗ ತೆಗಿತು ಅಂದ್ರೆ ಆವಾಗ ಮಾಯೆ ಒಳಗೆ ಬಿಡ್ತು. ದ್ವಾರ ಬಾಗಿಲು ನೆನ್ಪಿಡ್ರಿ, ಮಾಯೆ ಹೆಂಗ್ ಪ್ರವೇಶ ಮಾಡ್ತಾಳೆ, ಯಾವಾಗ ಮಾಡ್ತಾಳ? ಯಾವಾಗ ನಮ್ಮಲ್ಲಿ ಆ ಭಾವ ಇಲ್ಲ ಒಳಗೆ ಹೋಗಿ ಒಂದು ಸಲ ಒಳಗೆ ಹೋದ್ರೆ ಹೊರಗೆ ಹಾಕೋದು ಬಹಳ ಇರೋದಷ್ಟೇ. ಒಳಗ ಹೋಯ್ತು ಅಂದ್ರೆ ಹೊರಗೆ ಹಾಕೋದು ಬಹಳ ಕಷ್ಟ. ಆ ಕಾರಣದಿಂದ ಅವ್ರು ಹೇಳ್ತಾರ ಅಹಂಕಾರವನ್ನು ತೆರೆ ಎತ್ತಿ ಮೆರೆಯುವಂತಾಗುತ್ತಿತ್ತು. ಎಷ್ಟು ಗ್ರಂಥಗಳನ್ನ, ಕೃತಿಗಳನ್ನ, ಎಷ್ಟು ವಿಷಯಗಳನ್ನ, ಎಷ್ಟು ಜ್ಞಾನವನ್ನ, ಎಷ್ಟು ತತ್ವವನ್ನ, ಎಷ್ಟು ತಿಳ್ಕೊಂಡವನು ನಾನು ಅಂತ ಹೇಳುವಂಗ ಮಾಡ್ತಿತ್ತು.
ನನ್ನ ತ್ಯಾಗದ ಮುಖದಲ್ಲಿಯೇ ಮಾಯೆ ಎಂಬ ಉಗ್ರ ರೂಪ ಒಮ್ಮೊಮ್ಮೆ ಕಾಣುತ್ತಿದೆ. ನಾನು ಯಾವ ತ್ಯಾಗ ಮಾಡ್ತೀನಿ ಎಂದಾಗ ಅದು ಉಗ್ರ ರೂಪವಾಗಿ ನೋಡಬಾರದಕ್ಕೆ ನಿನ್ನ ಭೋಗದತ್ತ ಮನಸ್ಸು ಮಾಡ್ತೇನೆ. ಜ್ಞಾನಿಗೆ ಅದು ಅಲ್ಲೇ ಬರ ಅವನ ತ್ಯಾಗ ಅವನಲ್ಲಿ ಭೋಗಕ್ಕೆ ವ್ಯವಸ್ಥೆ ಮಾಡ್ತದೆ, ಅದನ್ನೇನಷ್ಟೇ ಇರುತ್ತೆ. ಹಾಗಾಗಿ ಈ ರೀತಿಯ ಮಾಯಾದೇವಿಯ ಈ ರೀತಿಯ ಅನಂತ ಮುಖದ ಉಪಕರಣವನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿತ್ತು. ಆದರೆ ನಾನು ಅದಕ್ಕೆ ವಶವಾಗುವಂತೆ ಇರಲಿಲ್ಲ. ನಾನು ಅದರ ಅಧೀನ ಆಗಲಿಲ್ಲ. ಅದೇನ್ ಮಾಡ್ತದ, ಆಸೆ ತೋರಿಸ್ತದ, ಅನಿಷ್ಟೆ ತೋರಿಸ್ತದ, ಅಹಂಕಾರ ನಿನ್ನ ಅನಂತ ರೀತಿ ವಾರ್ತೆನಸ್ತದ, ಕೀರ್ತಿನಸ್ತದ, ನಿನ್ನ ಬೆಳಗುತ್ತದ ಅಂತದ. ಇನ್ನೇನು ಕಡಿಮೆ ಆಗದು ನಿನಗಂತ ಎಲ್ಲ ಎಬ್ಬಿಸ್ತದ. ಅದ್ರಾಗ ಒಂದಕ್ಕ ನಾವು ಬಾಗಿಲು ತರದಿಲ್ಲ, ಮನೆ ಹೊಕ್ಕಂತ. ಹಾಗೆ ನಾನು ವಶವಾಗುತ್ತಿರಲಿಲ್ಲ. ಇದನ್ನೆಲ್ಲ ನಾನು ಹೇಗೆ ನೋಡುತ್ತಿದ್ದೆ? ಸಾಕ್ಷಿಭೂತವಾಗಿ ನಿಂತು ನೋಡುತ್ತಿರುವ ಅತೀತ ಪ್ರಜ್ಞೆ ಇದನ್ನು ಕಂಡು ನಗುತ್ತಿದೆ. ಸಾಕ್ಷಿ ಯಾವುದು? ಸಾಕ್ಷಿ ವರಜಾಗ್ರ, ಸ್ವಪ್ನ, ಸುಶಕ್ತಿ, ಸೂರ್ಯಾತೀತಕ್ಕೂ ಸಾಕ್ಷಿಯಾಗಿ ಮತ್ತು ಅರಿಯುವಂತ ಅರಿವುಳ್ಳಕ್ಕಾಗಿ ತನ್ನ ನಿಜದ ಪ್ರಜ್ಞೆಯಲ್ಲಿ ತಾನಿರುವಂತ ಆ ಜ್ಞಾನ ಇದೆಲ್ಲ ಅಜ್ಞಾನ ಕಾರ್ಯವನ್ನು ನೋಡುತ್ತದೆ. ಆ ಭಾವಗಳು ಅಂದಾಗ, ಆದರೂ ಇದನ್ನು ಹಾಗೆ ಬಿಟ್ಟರೆ ಅಪಾಯಕಾರಿ ಆಗಬಹುದೆಂದು ಭಾವಿಸಿ ಒಮ್ಮೆ ಆ ಮಾಯಾ ದೇವತೆಯನ್ನು ಹಿಡಿದು ಮೆಟ್ಟಿದೆ. ನಾನೇ ಹಿಡಿದಂತ ಆವಾಗ ಗೊಳೋ ಒಂದು ಅಳತೊಡಗಿದಳು ಮಾಯಾದೇವತೆ. ಆಕೆ ಹೇಳಲು ನನ್ನನ್ನ ಉಳಿಸು ಎಂದು ಬೇಡಿದಳು. ಅವಳನ್ನು ಕೊಲ್ಲುವುದು ನನ್ನ ಮನಸ್ಸಿಗೆ ಬರಲಿಲ್ಲ. ಅವಳ ಅಹಂಕಾರದ ದೇಹವನ್ನು ಅಳಿಸಿ ತತ್ವ ಆಕಾರದ ಚೇತವನ್ನು ಉಳಿಸಿ ಪ್ರತಿಷ್ಠಾಪನೆಗೊಳಿಸಿದೆ. ಅದೇ ಜ್ಞಾನವೇ ಮಾಯ. ಅದಕ್ಕೆ ಏನು ಮಾಡಿದೆ ಅಂದ್ರೆ, ತತ್ವ ಆಕಾರದ ಚೇತನವನ್ನು ತುಂಬಿ, ಆಕಾರ ತತ್ವ ಅಲ್ಲ, ಆಕಾರ, ತತ್ವಾಕಾರದ ದೇಹಕ್ಕೆ ಆಕಾರದ ಚೇತನವನ್ನು ತುಂಬಿ ಆಕೆಯಲ್ಲಿ ಕೂಡ ಏನು ಮಾಡಿದೆ? ಶಂಭುಲಿಂಗನ ಪ್ರತಿಷ್ಠಾಪನೆ ಮಾಡಿದೆ. ಈ ಪರಿವರ್ತನೆ ನಡೆದಿದ್ದು ಇದೇ ಶಂಭುಲಿಂಗನ ದೇವಾಲಯದ ಪಕ್ಕದ ಆ ಮಠದ ಬುಡದಲ್ಲಿ. ನಿಜವಾದ ಅರ್ಥವತ್ತಾಗಿ ಹೇಳಿದರು ಈ ಕಥೆಯನ್ನು ನೋಡಿ. ಹಿಂಗಾಗಲ್ಲ. ಪರೀಕ್ಷೆ ಮಾಡಿದ್ರೆ ಯಾರು? ಸಾಮಾನ್ಯ ಶಾಲೆಗಳಲ್ಲಿ ಪರೀಕ್ಷೆ ತಗೊಂತಾರ, ಯಾರಿಗೆ? ಶಾಲೆ ಯಾರು ಕಲಿತಾರ, ಶಾಲೆಗೆ ಯಾರು ಬರ್ತಾರ, ಯಾರು ಪಠ್ಯವನ್ನು ಅಭ್ಯಾಸ ಮಾಡಿದ್ರ ಅಂಥವ್ರಿಗೆ ಪರೀಕ್ಷೆ. ಅದಂಗ ಇದೆಲ್ಲ ಯಾರಿಗೆ ಅಂದ್ರೆ, ಯಾರು ಶಾಸ್ತ್ರ ಕೇಳ್ತಾರೆ, ಯಾರು ತಮ್ಮ ಸ್ವರೂಪವನ್ನ ತಿಳಿದು ಧನ್ಯರಾಗಬೇಕು, ಮುಕ್ತರಾಗಬೇಕಂತ ಹೋಗ್ತಾರ, ಅವರಿಗೆ ಮಾಯ ಪರೀಕ್ಷೆ ಆಗ್ತದೆ. ಅದ ಪರೀಕ್ಷೆ ಆಗದಂತ ಕೂಡ ಹೋಗಿಲ್ಲ, ಬರೇಬೇಕು ಎಷ್ಟಿತ್ತು, ಬರದ ಪಾಸ್ ಆಗ್ಬೇಕು. ಅದಂತೆ ನಾವು ಇದನ್ನ ಅರಿತೇ ಪಾಸ್ ಆಗ್ಬೇಕನ್ನ ಮರೆತರೆ ಮರಣ, ಅರಿತರೆ ಬರದೇ ಪಾಸ್ ಆಗ್ಬೇಕು, ತಿಳ್ಕೊಂಡೇ ಪಾಸ್ ಆಗ್ಬೇಕು. ಎಷ್ಟು ಜನ್ಮ ಅಂತ ತಿಳ್ಕೊಂಡೇ ಪಾಸ್ ಆಗ್ಬೇಕು. ಎಷ್ಟೆಲ್ಲ ಪರೀಕ್ಷೆ ಕಟ್ತೀನಿ, ಬರ್ದ ಪಾಸ್ ಆಗ್ಬೇಕು. ಇಲ್ಲಿ ನಾನು 4 ಸಲ ಬರ್ತೀನಿ, ಪಾಸ್ ಮಾಡಂದ್ರೆ ಮಾಡ್ತಾರೆ, ಪೆದ್ದಾಗ ಹೋಗಂತ.
ನೀ ಇನ್ನ 10 ಸಲ ಬಂದ್ರೆ ಏನು ಪಾಸ್ ಆಗಿಲ್ಲಲ್ಲ ಅಂದಂಗ ಹೌದು ಓಹೋ ಅಂದ ಶಿಷ್ಯ. ಅಲ್ಲೊಂದು ಮಾಯಾ ದೇವತೆಯ ವಿಗ್ರಹ ಸ್ಥಾಪಿತವಾಗಿರುವುದು ಅದು ಅದೇ ಕಾರಣಕ್ಕೆ ಎಂಬಂತೆ ತೋರುತ್ತದೆ ಗುರುಗಳೆಂದಾಗ, ಹೌದು ಆ ಸಂಕೇತವಾಗಿ ಮಹಾನ್ ತಪ್ಪ ಮಾಡದ ಅದೊಂದು ಅದ್ಭುತ ಕೆಲಸ. ಮಾಡಕ್ ಅದೊಂದು ದೇವತೆಯ ಉಪಾಸನೆಯಾಗಿ ಪರಿಗಣಿಸಬಾರದು ನೋಡಿ ಹೇಳ್ತಾರೆ. ಅದೊಂದು ದೇವತೆ ಮಾಯಾ ದೇವತೆ ಅಂತ ಹೆಸರಿಟ್ಟು ಪೂಜೆ ಪುನಸ್ಕಾರಕ್ಕೆ ಸೀಮಿತ ಆಗಬಾರದು. ಅದರ ಹಿಂದೆ ಇರುವ ಅರ್ಥವನ್ನು ಜನ ಅರಿಬೇಕು, ಯಾಕೆ ಇದು ಬಂತು ಅಂತ ಅಷ್ಟೇ ಅಂತ ಹೇಳಿದ್ರು. ಅವಾಗ ಮತ್ತೆ ತುಂಬಾ ಚೆನ್ನಾಗಿದೆ ಸ್ವಾಮಿ, ಮಾಯಾ ನಿರಸನದ ತಮ್ಮ ಸಾಧನೆಯೇ ದೊಡ್ಡ ಪಾಪ. ಇದನ್ನೆಲ್ಲ ಯಾಕೆ ಹೇಳಿದನೆಂದರೆ, ಅಂಥ ಮಾಯಾ ನಿರಸನ ತಕ್ಕ ಮಟ್ಟಿಗಾದರೂ ಆಗಿದ್ದರೆ ನಿನ್ನ ಪ್ರಶ್ನೆಗೆ ನಾನು ಕೊಡುವ ಉತ್ತರವನ್ನು ಕೇಳಲು ನೀನು ಅಧಿಕಾರಿ ಆಗ್ತಿದ್ದಂತು. ನೀನು ಈಗ ಕೇಳಿದ ಪ್ರಶ್ನೆ ಸರಿಯಾದ, ನಾ ಹೇಳೋ ಉತ್ತರ ಸತ್ಯ. ಅದು ನಿಮಗೆ ಅರ್ಥ ಆಗ್ಬೇಕಾದ್ರೆ ಈ ಮಾಯಾ ಮೋಹ ಏನದ ಇದೊಂದು ಸ್ವಲ್ಪ ಆದ್ರೆ ಬಿಡುಗಡೆ ಆಗಿರುತ್ತೆ. ಸ್ವಲ್ಪ ಆದ್ರೆ ನೀವು ತಿಳ್ಕೊಂಡಿದ್ದೀವಿ ಮಾಯಾಜಾಲ. ಅದಿಲ್ಲದೆ ಹೋದರೆ ನನ್ನ ಉತ್ತರದ ನಿಜವಾದ ರೂಪ ನಿನಗೆ ಕಾಣದು. ನಿನ್ನ ಕಣ್ಣಿನಲ್ಲಿರುವ ಬಣ್ಣದ ಮೂಲಕ ಅದನ್ನು ನೋಡಿದಂತಾಗುತ್ತದೆ. ಆವರಣಗಳನ್ನು ಕಳಚಿ ಹಾಕಿ ಸತ್ಯವನ್ನ ನೇರವಾಗಿ ನೋಡುವುದಾದರೆ ಆಗ ನೀನು ಕೇಳಿದ ಜಗತ್ತಿನ ಸ್ವರೂಪ ಅರ್ಥ ಆಗುತ್ತೆ. ಲಕ್ಷಿಟ್ಟು ನೋಡಿದ್ರೆ ಅರ್ಥ. ಇಲ್ಲಿ ಕಾಣುವಂತ ಧಾರಾವಾಹಿ 4 ಮಂದಿ ನೋಡಿದ್ರೆ ಯಾರು ಲಕ್ಷಿಟ್ಟು ನೋಡ್ತಾರ ಅವ್ರಿಗೆ ಮಾತ್ರ ಎಲ್ಲ ಹೇಳಕ್ ಬರ್ತದೆ. ಧಾರಾವಾಹಿ ಯಾಕೆ ಹಂಗೆ ಮಾಡ್ಲಿ, ಅತ್ತೆ ಹಂಗಂದು ಸೊಸೆ ಹಿಂಗಂದು ಇವೆಲ್ಲ ಬರ್ತಾವ. ಅದೇ ಅವಾಗ ಬಂದಂತ 4 ಮಂದಿ ಕುಂತಿರ್ತಾರ, ಹಂಗೆ ಎಲ್ಲಾರು ನೋಡಿದಂಗಿರ್ತಾರ. ಪಕ್ಕ ನೋಡುವರು ಬೇರೆ, ಕಚ್ಚ ನೋಡುವರು ಬೇರೆ. ಇದೇ ಕಾಣುವ ಧಾರಾವಾಹಿದ 30 ನಿಮಿಷದ್ದೇ ಗದ್ದಲ ಮಾಡ್ತದ. ಕಾಣದಂತ ವಿಶಾಲವಾದಂತ ಜಗತ್ತಿನ ಸ್ವರೂಪ ಲಕ್ಷಣ ಸುಮ್ಮನೆ ಕೇಳ್ಕಂತರೂ ಆಗೋದಿಲ್ಲ. ಇದಕ್ಕೆ ತಯಾರಾಗಿರಬೇಕು, ಅಧಿಕಾರಿಯಾಗಿರಬೇಕು. ಆಗ ಅದನ್ನು ನೀನು ಮಾಡಬಲ್ಲೆಯಾದರೆ ನಾನು ನಿನಗೆ ಹೇಳಲು ಸಿದ್ಧನಾಗಿದ್ದೇನೆ. ನೋಡು, ವಿಚಾರ ಮಾಡಿ ಹೇಳ. ಆಗಬಹುದು ಗುರುಗಳೇ, ನನ್ನ ಶಕ್ತಿ ಇದ್ದಷ್ಟು ನಾನು ಪ್ರಯತ್ನವನ್ನು ಮಾಡುತ್ತೇನೆ. ಇದು ನಿಜವಾದ ಲಕ್ಷಣ. ಸರಿ, ಹಾಗಾದರೆ ನಾಳೆ ಇದೇ ಸಮಯಕ್ಕೆ ಇಷ್ಟೇ ಹೊತ್ತಿಗೆ ಇಲ್ಲಿಗೆ ಬಾ. ಕ್ರಮೇಣ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸಿಕೊಡಲು ಪ್ರಯತ್ನಿಸುತ್ತೇನೆ ಅಂತ ನೀನು ಹೇಳಿದಾಗ ಆಗಲಿ ಅಂತ ಶಿಷ್ಯ ನಮಸ್ಕಾರವನ್ನು ಮಾಡಿ ನಮಗೆ ಕೂಡ ಇಲ್ಲಿ ಸಮಯ ಆಗದ. ನಾಳೆ ದಿನ ಶಿಷ್ಯರ ವಿಚಾರ ಯಾವ ರೀತಿ ಮುಂದುವರಿಯುತ್ತಿದೆ ಅನ್ನುವುದನ್ನ ನಾವು ನೀವು ಕೇಳಿ ಧನ್ಯರಾಗುವಂತ ಹೇಳಿ ಮಂಗಳ.